ओम शांति। मीठे बच्चे, तुम्हारे मुख से कभी भी हे ईश्वर, हे बाबा शब्द नहीं निकलना चाहिए। ಶಿವಬಾಬಾ ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ, ನಿಮ್ಮ ಬಾಯಿಂದ ಎಂದೂ ಕೂಡ ಹೇ ಈಶ್ವರ, ಹೇ ತಂದೆ ಅನ್ನುವಂಥ ಶಬ್ದ ಬರಕೂಡ್ದು। ये सब ಭಕ್ತಿ ಮಾರ್ಗಕ್ಕೆ ಪ್ರಾಕ್ಟೀಸ್ है। ಈ ಥರದ್ದೆಲ್ಲ ಹೇಳ್ತಾ ಬಂದಿದ್ದು ಎಲ್ಲಿ? ನಾವು ಭಕ್ತಿ ಮಾರ್ಗದಲ್ಲಿ ಹೇಳ್ತಾ ಬಂದ್ವಿ, ಜ್ಞಾನ ಮಾರ್ಗದಲ್ಲಿ ಅದೆಲ್ಲ ಇಲ್ಲ। ಪ್ರಶ್ನೆ, ತುಮ್ ಬಚ್ಚೆ ಸಫೇದ್ ಡ್ರೆಸ್ ಪಸಂದ್ ಕ್ಯೂ ಕರ್ತೆ ಹೋ? ನೀವು ವೈಟ್ ಡ್ರೆಸ್ ಅನ್ನು ಯಾಕೆ ಇಷ್ಟಪಡ್ತೀರಾ? ये किस बात का प्रतीक है? ಇದು ಯಾವುದರ ಒಂದು ಪ್ರತೀಕ ಆಗಿದೆ? ಉತ್ತರ ಇದೆ, ಅಭಿ ತುಮ್ ಇಸ್ ಪುರಾನಿ ದುನಿಯಾ ಸೆ ಜೀತೆ ಜಿ ಮರ್ ಚುಕೆ ಹೋ। ಬಾಬಾ ಹೇಳ್ತಾರೆ, ನೀವು ಈ ಹಳೆಯ ಪ್ರಪಂಚದಲ್ಲಿ ಬದುಕಿದ್ದು ನೀವು ಸತ್ತಂಗೆ ಇದ್ದೀರಿ। ತುಮೇ ಸಫೇದ್ ಡ್ರೆಸ್ ಪಸಂದ್ ಹೈ, ಇಸ್ಲಿ ಅದರಿಂದ ನಿಮಗೆ ವೈಟ್ ಡ್ರೆಸ್ ಇಷ್ಟ ಇದೆ। ये सफ़ेद ड्रेस मौत का सिद्ध करता है। ಈ ವೈಟ್ ಡ್ರೆಸ್ಸು ಈ ಪ್ರಪಂಚದಿಂದ ನಾವು ಸತ್ತಿರೋದು ಸಿದ್ಧ ಮಾಡುತ್ತೆ। या जब कोई मरता है तो उस पर सफ़ेद कपड़ा डालते हैं ना। ಯಾರಾದರೂ ಶರೀರ ಬಿಟ್ಟರೆ ಅವ್ರಿಗೆ ಏನಾಗ್ತಾರೆ, ವೈಟ್ ಡ್ರೆಸ್ಸನ್ನು ವೈಟ್ ಬಟ್ಟೆಯಲ್ಲಿ ಸುತ್ತುತ್ತಾರಲ್ಲ ಬಾಡಿನ। ತುಮ್ ಬಚ್ಚೆ ಭಿ ಅಭಿ ಮರ್ಜೀವ ಬನೆ ಹೋ। ಈಗ ತಾವು ಕೂಡ ಏನಾಗಿದ್ದೀರಿ? ಬದುಕಿದ್ದು ಸತ್ತಂಗೆ ಇದ್ದೀರಿ, ಅಂದರೆ ಈ ಹಳೆಯ ಪ್ರಪಂಚದ ಆಕರ್ಷಣೆಗಳಿಂದ ನೀವು ಡಿಟ್ಯಾಚ್ ಆಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ। ಇನ್ನೊಂದೇನಪ್ಪ ಅಂದರೆ, ಪವಿತ್ರತೆಯ ಸಂಕೇತನೂ ಕೂಡ ವೈಟ್ ಡ್ರೆಸ್ ಆಗಿದೆ, ಸ್ವಚ್ಛತೆಯ ಸಂಕೇತ ವೈಟ್ ಡ್ರೆಸ್ ಆಗಿದೆ। ಮತ್ತು ನಮ್ಮದು BKSದು ಯೂನಿಫಾರ್ಮ್ ಇದು। ನೀವು ವೈಟ್ ಡ್ರೆಸ್ಸಲ್ಲಿದ್ದಾಗ ಹೆಂಗಿರುತ್ತೆ ನೋಡಿ ನಿಮ್ಮ ಮನಸ್ಥಿತಿ, ಕಲರ್ ಡ್ರೆಸ್ಸಲ್ಲಿದ್ದಾಗ ನಿಮ್ಮ ಮನಸ್ಥಿತಿ ಹೆಂಗಿರುತ್ತೆ ನೋಡಿ, ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ। ಓಂ ಶಾಂತಿ। ರೂಹಾನಿ ಬಾಪ್ ಬೈಟ್ ಬಚ್ಚೋಂಕೋ ಸಮझाते हैं। ಆತ್ಮಿಕ ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ರೂಹಾನಿ ಅಕ್ಷರ ನಾ ಕಹೆ ಸಿರ್ಫ್ ಬಾಬಾ ಕಹೆ ತೋ ಭಿ ಠೀಕ್ ಹೈ। ಆತ್ಮಿಕ ಅಕ್ಷರ ಅಂತ ಹೇಳಿದೆ, ಕೇವಲ ತಂದೆ ಅಂತ ಹೇಳಿದ್ರು ಕೂಡ ಸರಿ। ಬಾಬಾ ಬೈಟ್ ಬಚ್ಚೋಂಕು ಸಮझाते हैं, ತಂದೆ ಕೂತ್ಕೊಂಡು ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ? ತಿಳಿಸ್ಕೊಡ್ತಾ ಇದ್ದಾರೆ। ಸಬ್ ಅಪ್ನೆ ಕೋ ಬಾಯಿ ಬಾಯಿ ತೋ कहते ही है। ಎಲ್ಲರೂ ತಮ್ಮನ್ನು ತಾವು ಸೋದರರು ಅಂತ ಹೇಳ್ಕೊಂತೀರಾ। ತೋ ಬಾಪ್ ಬೈಟ್ ಸಮझाते ಬಚ್ಚೋಂಕು, ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ। ಸಭಿ ಕೋ ತೋ ನಹಿ ಸಮझाते ಹೋಂಗೆ, ಎಲ್ಲರಿಗೂ ತಿಳಿಸೋದಿಲ್ಲ। ಸಬ್ ಅಪ್ನೆ ಕೋ ಬಾಯಿ ಬಾಯಿ कहते ही, ಎಲ್ಲರೂ ತಮ್ಮನ್ನು ತಾವು ಸೋದರಾತ್ಮಗಳು ಅಂತ ಹೇಳ್ಕೊಂತೀರಾ। ಗೀತ್ ಮೇ ಲಿಖಾ ಹುವಾ ಹೈ ಭಗವಾನ್ ವಾಚ್, ಭಗವದ್ಗೀತೆಯಲ್ಲಿ ಬರೆದಿದೆ ಭಗವಾನ್ ವಾಚ ಅಂತ। ಜಬ್ ಭಗವಾನ್ ವಾಚ್ ಕಿಸ್ಕೆ ಪ್ರತಿ? ಈಗ ಭಗವಾನ್ ವಾಚ ಸರಿ, ಯಾರ ಪ್ರತಿಯಾಗಿ? ಭಗವಾನ್ ಕೆ ತೋ ಸಬ್ ಬಚ್ಚೆ ಹೇನ, ಭಗವಂತನಿಗೆ ಎಲ್ಲರೂ ಕೂಡ ಏನಾಗಿದ್ದೀವಿ? ಮಕ್ಕಳಾಗಿದ್ದೀವಲ್ಲ। तो बाप है भगवान, बच्चे सब ब्रदर्स। ತಂದೆ ಆಗಿದ್ದಾರೆ ಭಗವಂತ, ನಾವೆಲ್ಲ ಆತ್ಮಗಳಾಗಿದ್ದೀವಿ, ಸೋದರರು। ಭಗವಾನ್ ನೇ ಹಿ ಸಮझाया ಹೋಗಾ, ಭಗವಂತನೇ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸಿರಬೇಕು। ರಾಜಯೋಗ ಸಿಖಲಾಯ ಹೋಗಾ, ಅಂದರೆ ಭಗವಂತನೇ ರಾಜಯೋಗವನ್ನು ಕಲಿಸಿರಬೇಕು। ಅಭಿ ತುಮಾರ ಬುದ್ಧಿ ಕಾ ತಾಲ ಖುಲಾ ಹುವಾ ಹೈ, ಈ ಜ್ಞಾನ ಮಾರ್ಗಕ್ಕೆ ಬಂದ ಮೇಲೆ ನಿಮ್ಮ ಬುದ್ಧಿ ಬೀಗ ಏನಾಯಿತು? ओपन आगोयतो। दुनिया में और किसी के भी ऐसा ख्यालात नहीं चल सकते हैं। ಪ್ರಪಂಚದಲ್ಲಿ ಬೇರೆ ಇನ್ಯಾರಿಗೂ ಕೂಡ ಈ ರೀತಿ ಆಲೋಚನೆಗಳು ನಡೆಯೋಕ್ಕೆ ಸಾಧ್ಯ ಇಲ್ಲ। जिन जिनको संदेश मिलता जाएगा वह स्कूल में आते जाएंगे, पढ़ते जाएंगे। ಯಾರೆಲ್ಲ ಜನಕ್ಕೆ ಬಾಬಾ ಅವ್ರ ಸಂದೇಶ ಸಿಗ್ತಾ ಹೋಗುತ್ತೆ ಅವರೆಲ್ಲರೂ ಕೂಡ ಬರ್ತಾ ಹೋಗ್ತಾರೆ, ಈ ಶಾಲೆಯಲ್ಲಿ ಸ್ಟಡಿ ಮಾಡ್ತಾ ಹೋಗ್ತಾರೆ, ವಿದ್ಯೆ ಕಲಿತಾ ಹೋಗ್ತಾರೆ। समझेंगे प्रदर्शनी तो देखिए, जब जाकर कुछ ज़्यादा सुने। ಎಕ್ಸಿಬಿಷನ್ ನೋಡಿದ್ವಿ, ಭಾಳ ಚೆನ್ನಾಗಿ ಅನ್ನಿಸ್ತು, ಇನ್ನೂ ಸ್ವಲ್ಪ ಹೆಚ್ಚಿನ ವಿಷಯಗಳನ್ನು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ। पहली मुख्य बात है ज्ञान का सागर पतित पावन गीता ज्ञानदाता शिव भगवान वाच। पहले
उनको ही पता पड़े कि उनको सिखलाने वाला ಅಥವಾ समझाने वाला कौन है. ಇಲ್ಲಿ ಪತಿತ ಪಾವನ ಗೀತೆಯ ಜ್ಞಾನವನ್ನು ಕೊಟ್ಟಿರೋವಂಥವರು ಶಿವ ಭಗವಾನ್ ವಾಚ. ಮೊಟ್ಟ ಮೊದಲು ಇದು ಎಲ್ಲರಿಗೂ ಗೊತ್ತಾಗಬೇಕು. ಇವ್ರಿಗೆ ಕಲಿಸೋವಂಥವ್ರು ಇಷ್ಟೆಲ್ಲ ಪಾಠಗಳನ್ನು ಬ್ರಹ್ಮಕುಮಾರ ಕುಮಾರಿ ಕಲಿಸೋರು ಯಾರೋ ಸ್ವಯಂ ಭಗವಂತನೇ ಆಗಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಜ್ಞಾನಸಾಗರ, ನಿರಾಕಾರ, ಸುಪ್ರೀಂ ಸೋಲ್ ಇಷ್ಟೆಲ್ಲ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಅನ್ನೋದು ಮನದಟ್ಟಾಗಬೇಕು. ಬಾಬಾ ಅಂತ ಯಾರಿಗೆ ಕರೀತಾರೆ ಇವರು ಅನ್ನೋದು ಜನಕ್ಕೆ ಗೊತ್ತಾಗಬೇಕು. ಆ ರೀತಿ ನೀವು ತಿಳಿಸಿ. ವಹ ಹಿ ಸತ್ಯ ಹೇ ಟ್ರೂತ್, ವಹ ಸತ್ಯ ಹಿ ಬತಾಯಂಗೆ. ಭಗವಂತ ಸತ್ಯ, ಅದರಿಂದ ಭಗವಂತನಿಗೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳಲಾಗತ್ತೆ. ಅವರು ಹೇಳೋದು ಕೂಡ ಸತ್ಯನೇ ಹೇಳ್ತಾರೆ. फिर उनमें और कोई प्रश्न उठ नहीं सकते. ಭಗವಂತ ಹೇಳೋದೆಲ್ಲ ಸತ್ಯ ಅಂತಂದಮೇಲೆ ಅದರಲ್ಲಿ ಏನು ಸಂಶಯ ಅಥವಾ ಪ್ರಶ್ನೆಗಳು ಬರೋದೇ ಇಲ್ಲ ಅಂತಾರೆ. पहले तो इस पर समझाना है हमको. परमपिता परमात्मा ब्रह्म द्वारा ರಾಜಯೋಗ ಸಿಕ್ಕಲಾತೆ हैं. ಮೊಟ್ಟ ಮೊದಲು ಇದನ್ನೇ ನೀವು ತಿಳಿಸಬೇಕು. ಪರಂಪಿತ ಪರಮಾತ್ಮ ಬ್ರಹ್ಮರವರ ಮುಖಾಂತರ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. यह राजा ही पद है. इल्लेनु सिक्कुತ್ತೆ, राज्य पदवी सिगुತ್ತೆ. किसको निश्चय हो जाएगा कि जो सबका बाप है वह पारलौकिक बाप बैठ समझाते हैं. ಯಾರಿಗೆ ನಿಶ್ಚಯ ಆಗೋಗ್ಬಿಡುತ್ತೆ, ಎಲ್ಲರಿಗೂ ತಂದೆ ಆಗಿದ್ದಾರೆ, ಪಾರಲೌಕಿಕ ತಂದೆ ಕೂತ್ಕೊಂಡು ತಿಳಿಸ್ತಾ ಇದ್ದಾರೆ. वही सबसे बड़ी अथॉरिटी तो है, फिर दूसरा कोई प्रश्न उठ नहीं सकते हैं. ಶಿವಬಾಬನೇ ದೊಡ್ಡ ಅಥಾರಿಟಿ ಆಗಿದ್ದಾರೆ ಅಂತಂದ ಮೇಲೆ ಬೇರೆ ಇನ್ಯಾವುದೇ ಪ್ರಶ್ನೆಗಳು ಬರೋದಕ್ಕೆ ಸಾಧ್ಯವೇ ಇಲ್ಲ. ವಹ ಹಿ ಪತಿತ್ ಪಾವನ್ ಸಬ್ ಯಹಾ ಹಿ ಆತೆ ಹೈ, ಜರೂರ್ ಅಪ್ನೆ ಟೈಮ್ ಪರ್ ಹಿ ಆತೆ ಹೋಂಗೆ. ಭಗವಂತ ಜ್ಞಾನಸಾಗರ ಈ ಸೃಷ್ಟಿಗೆ ಬರ್ತಾರೆ, ಪತಿತ ಪಾವನ ಇಲ್ಲಿಗೆ ಬರ್ತಾರೆ ಅಂದರೆ ಅವ್ರ ಸಮಯ ಬಂದಾಗಲೇ ಅವ್ರು ಬರ್ತಾರೆ. ಯಾವಾಗಂದರೆ ಅವ್ರು ಬರೋಕ್ಕೆ ಸಾಧ್ಯವಿಲ್ಲ. तुम देखते भी हो यह महाभारत लड़ाई है. ನೀವು ಕೂಡ ನೋಡ್ತಾ ಇದ್ದೀರಿ, ಇದು ಮಹಾಭಾರತ ಯುದ್ಧ ನಡೀತಾ ಇದೆ. ವಿನಾಶ के बाद फिर वॉइसलेस दुनिया होनी है. ಈ ಕಲಿಯುಗ ವಿನಾಶ ಆದ ನಂತರ ನಿರ್ವಿಕಾರಿ ಪ್ರಪಂಚ ಆಗುತ್ತೆ. यह विशेष दुनिया है. ಈ ಕಲಿಯುಗ ಏನಾಗಿದೆ, ವಿಕಾರಿಗಳ ಪ್ರಪಂಚ ಆಗಿದೆ. यह मनुष्य नहीं जानते कि भारत ही वॉइसलेस था. ಇದು ಮನುಷ್ಯರು ತಿಳ್ಕೊಂಡೇ ಇಲ್ಲ, ಭಾರತ ದೇಶ ನಿರ್ವಿಕಾರಿಯಾಗಿರ್ತಕ್ಕಂಥ ದೇಶ ಇತ್ತು. ಕುಚ್ ಬಿ ಬುದ್ಧಿ ಚಲ್ತಿ ನಹಿ ಹೇ. ಏನೇನು ಕೂಡ ಬುದ್ಧಿ ಯಾರಿಗೋ ಓಡೋದೇ ಇಲ್ಲ. ಗಾಡ್ರೇಜ್ ಕಾ ತಾಲ ಲಗಾ ಹುವಾ ಹೈ. ಬುದ್ಧಿಗೆ ಏನಾಗ್ಬಿಟ್ಟಿದೆ, ಗಾಡ್ರೇಜ್ ಬೀಗ ಹಾಕಲ್ಪಟ್ಟಿದೆ ಅಂತಾರೆ. ಉನ್ಕಿ ಬಾಬಾ ಚಾಬಿ ಏಕ್ ಬಾಬಾ ಕೆ ಪಾಸ್ ಹೈ. ಗಾಡ್ರೇಜ್ ಬೀಗದ ಕೈ ಯಾರ ಹತ್ರ ಇದೆ, ಶಿವಬಾಬಾ ಅವ್ರ ಹತ್ರ ಇದೆ. ನೋಡಿ, ಗಾಡ್ರೇಜ್ ಕಂಪ್ನಿನೂ ಗಾಡ್ ಹೆಸರು ಇಟ್ಕೊಂಡಿದ್ದಾರೆ. ಶಿವಬಾಬಾ ಅಂಥ ಒಂದು ಬುದ್ಧಿ ಬೀಗವನ್ನು ಸಂಗಮದಲ್ಲಿ ತೆಗೀತಾ ಇದ್ದಾರೆ. ಗಾಡ್ರೇಜ್ ಬೀಗ ಅಷ್ಟು ಈಜಿಯಾಗಿ ಓಪನ್ ಆಗಲ್ಲ, ಭಾಳ ಒರಿಜಿನಲ್ ಇರುತ್ತೆ. तो बाबा ಹೇಳ್ತಿದ್ದಾರೆ, इसीलिए उनको ज्ञान का दाता दिव्य चक्षु विदाता कहा जाता है. ಶಿವಬಾಬಾರವ್ರಿಗೆ ಏನಂತ ಹೇಳಲಾಗುತ್ತೆ, ಜ್ಞಾನದ ದಾತ, ದಿವ್ಯ ಚಕ್ಷು ವಿದಾತ ಅಂತನೂ ಹೇಳಲಾಗುತ್ತೆ. ಜ್ಞಾನ ಕಾ ತೀಸರಾ ನೇತ್ರ ದೇತೆ ಹೇ. ಶಿವಬಾಬಾ ಏನು ಕೊಡ್ತಾರೆ, ಜ್ಞಾನದ ಮೂರನೆಯ ಕಣ್ಣನ್ನು ಮಕ್ಕಳಿಗೆ ಕೊಡ್ತಾರೆ. ಕಿಸ್ಕೋ ಪತಾ ನಹಿ ಹೇ ತುಮಕೋ ಪಢಾನೆ ವಾಲ ಕೌನ್ ಹೇ. ಇದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ನಿಮ್ಗೆ ಇಷ್ಟೆಲ್ಲ ವಿದ್ಯೆಯನ್ನು ಕಲಿಸುವಂಥವ್ರು ಯಾರು? ದಾದಾ ಸಮಜ್ ಲೇತೆ ತಬ್ ಠೀಕಾ ಕರ್ತೆ. ಈ ಬ್ರಹ್ಮಬಾಬಾನೇ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತ ಕೆಲವರು ಏನು ಮಾಡಿಬಿಡ್ತಾರೆ, ಕನ್ಫ್ಯೂಷನ್ ಆಗಿಬಿಡ್ತಾರೆ. ಆವಾಗ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ. ಕುಚ್ ನಾ ಕುಚ್ ಬೋಲ್ತೆ, ಇಸ್ಲಿಯೇ ಪಹಲಿ ಬಾತ್ ಹಿ ಸಮಜಾವು. ಏನಾದರೂ ಹೇಳ್ತಾರೆ ಅಂದರೆ ನೀವು ಮೊದಲು ವಿಷಯವನ್ನು ಏನು ಮಾಡಬೇಕು, ಅವ್ರಿಗೆ ಮನದಟ್ಟು ಮಾಡಿಸಿ ಈ ಜ್ಞಾನವನ್ನು ಸ್ವಯಂ ಭಗವಂತ ಶಿವನೇ ಕೊಡ್ತಾ ಇರೋದು ಅನ್ನುವಂಥದ್ದನ್ನು ಪಕ್ಕಾ ಮಾಡಿಸಿ ಅಂತ. ಗೊತ್ತಾಯ್ತಾ? इसमें लिखा हुआ ही है ಶಿವ ಭಗವಾನ್ ವಾಚ್. ಇದರಲ್ಲಿ ಕೂಡ ಬರೆಯಲ್ಪಟ್ಟಿದೆ ಭಗವಂತಂದು ಶಿವ ಭಗವಾನ್ ವಾಚ. ವಹತೋ ಹೈ ಹಿ ಟ್ರೂತ್. ಭಗವಂತ ಏನಾಗಿದ್ದಾರೆ, ಸತ್ಯ ಆಗಿದ್ದಾರೆ. ಬಾಪ್ ಸಮಜಾತೆ ಹೇ ಪತಿತ್ ಪಾವನ್ ಶಿವ್. ಶಿವ ತಂದೆ ತಿಳಿಸ್ಕೊಡ್ತಾರೆ, ಪತಿತ ಪಾವನ ಶಿವನೇ ಆಗಿದ್ದಾರೆ. ಮೈ ಪರಂ ಧಾಮ್ ಸೆ ಆಯಾ ಹೂँ ಇಸ್ ಸಾಲಿಗ್ರಾಮ್ ಕೋ ಪಢಾನೆ.
ಶಿವಬಾಬಾ ಹೇಳ್ತಾರೆ, ನಾನು ಬಂದಿದ್ದೀನಿ ಪರಂಧಾಮದಿಂದ, ನೀವು ಆತ್ಮಗಳೆಂಬ ಸಾಲಿಗ್ರಾಮಗಳಿಗೆ ಈ ವಿದ್ಯೆಯನ್ನು ಓದಿಸೋಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. बाबा है ही नॉलेजफुल है, सृष्टि के आदि मध्य अंत का राज समझाते हैं. ಶಿವಬಾಬಾ ಜ್ಞಾನದ ಸಾಗರನೂ ಆಗಿದ್ದಾರೆ, ಶಿಕ್ಷಣವನ್ನು ಕೂಡ ಈಗ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಶಿಕ್ಷಾ ಅಭಿ ತುಮಕೋ ಬೇಹದ್ ಕಾ ಬಾಬಾ ಸೆ ಮಿಲ್ ರಹಿ. ಎಜುಕೇಷನ್ನು ಕೂಡ ಇವಾಗ ನಿಮಗೆ ಬೇಹದ್ದಿನ ತಂದೆಯಿಂದ ಸಿಗ್ತಾ ಇದೆ. ವಹಿ ಸೃಷ್ಟಿ ಕೆ ರಚಯಿತಾ ಹೈ, ಪತಿತ ಸೃಷ್ಟಿ ಕೋ ಪಾವನ್ ಬನಾನೆ ವಾಲಾ. ಅವರೇ ಸೃಷ್ಟಿಯ ರಚನೆಕಾರ ಆಗಿದ್ದಾರೆ, ಅವರೇ ಬಂದು ಪತಿತ ಆತ್ಮಗಳನ್ನು ಪಾವನ ಮಾಡೋರು. ಬುಲಾತೆ ಬಿ ಹೇ ಪತಿತ ಪಾವನ್ ಹಾವೋ, ಕರಿತಾನೂ ಬಂದಿದ್ದಾರೆ, ಹೇ ಪತಿತ ಪಾವನ ಈ ಸೃಷ್ಟಿಗೆ ಬಾ ಅಂತೇಳ್ಬಿಟ್ಟು. तो पहले उनका ही ಪರಿಚಯ ದೇನಾ ಹೇ. ಮೊಟ್ಟ ಮೊದಲು ನೀವೇನು ಮಾಡಬೇಕು, ತಂದೆಯ ಪರಿಚಯವನ್ನು ಕೊಡಿ. ಉಸ್ ಪರಂಪಿತಾ ಪರಮಾತ್ಮ ಕೆ ಸಾಥ್ ಆಪ್ಕಾ ಕ್ಯಾ ಸಂಬಂಧ ಹೈ, ಕೇಳಬೇಕು ನೀವು. ಆ ಪರಮಾತ್ಮನ ಜೊತೆಯಲ್ಲಿ ನಿಮ್ಗೇನು ಸಂಬಂಧ ಇದೆ. ವಹ ಹಿ ಸತ್ಯ, ಅವರೇನಾಗಿದ್ದಾರೆ, ಸತ್ಯ ಆಗಿದ್ದಾರೆ. ನರಸೆ ನಾರಾಯಣ ಬನಾನೆ ಕಿ ಸತ್ಯ ನಾಲೆಡ್ಜ್ ದೇತೆ. ಅವ್ರು ಬಂದ್ಬಿಟ್ಟು ನರನಿಂದ ನಾರಾಯಣರನ್ನಾಗಿ ಮಾಡಲಿಕ್ಕೋಸ್ಕರ ಸತ್ಯವಾದಂಥ ಜ್ಞಾನವನ್ನು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಬಚ್ಚೆ ಜಾನ್ತೆ ಹೇ ಬಾಪ್ ಸತ್ಯ ಹೇ, ಬಾಬಾ ಹಿ ಸತ್ಯ ಖಂಡ ಬನಾತೆ. ಮಕ್ಕಳಿಗೆ ಗೊತ್ತಿದೆ ತಂದೆ ಸತ್ಯ ಇದ್ದರೆ ಅವರೇ ಬಂದು ಸತ್ಯ ಖಂಡವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ತುಮ್ ನರ್ಸೆ ನಾರಾಯಣ ಬನ್ನೆ ಯಹ ಆತೆ ಹೋ. ಇಲ್ಲಿಗೆ ಬಂದಿರೋ ಉದ್ದೇಶ ಏನೋ, ನೀವು ನರನಿಂದ ನಾರಾಯಣ ಆಗಲಿಕ್ಕೋಸ್ಕರ ಬರ್ತೀರಾ. ಬ್ಯಾರಿಸ್ಟರ್ ಪಾಸ್ ಜಾಯಂಗೆ ತೋ ಸಮझेंगे ಇನ್ ಬ್ಯಾರಿಸ್ಟರ್ ಬನ್ನೆ ಆಯೆ ಹೇ. ಹೀಗೆ ಯಾರಾದರೂ ಲಾಯರ್ ಹತ್ರ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಲಾಯರ್ ಹತ್ರ ಹೋದಾಗ ಏನು ತಿಳ್ಕೊತಾರೆ, ನಾವು ಲಾಯರ್ ಆಗಲಿಕ್ಕೋಸ್ಕರ ಲಾಯರ್ ಹತ್ರ ಓದಕ್ಕೆ ಬಂದಿದ್ದೀವಿ ಅಂತ ತಿಳ್ಕೊತಾರೆ. ಅಭಿ ತುಮಕೋ ನಿಶ್ಚಯ ಹೇ ಹಮೇ ಪರಂಪಿತಾ ಪರಮಾತ್ಮ ಭಗವಾನ್ ಪಢಾತೆ ಹೇ. ಈಗ ನಿಮಗೆ ನಂಬಿಕೆ ಬಂದಿದೆ, ಸ್ವಯಂ ಭಗವಂತನೇ ನಮಗೆ ಓದಿಸೋಕ್ಕೆ ಬಂದಿದ್ದಾರೆ. कोई निश्चय भी करते हैं फिर संशय बुद्धि भी बन जाते हैं. इसके उसको मनुष्य सब मनुष्य कहते हैं, तुम तो कहते थे भगवान पढ़ाते हैं, फिर भगवान को छोड़ क्यों आए हो. ಈ ಕೆಲವರು ಹೇಳ್ತಾರೆ ನಮಗೆ ಸ್ವಯಂ ಭಗವಂತನೇ ಓದಿಸ್ತಾ ಇದ್ದಾರೆ ಅಂತ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಕ್ಲಾಸಿಗೆ ಬರ್ತಾರೆ, ಮುರಳಿ ಕೇಳ್ತಾರೆ. ಜನಕ್ಕೂ ಹೇಳ್ತಾರೆ ಭಗವಂತ ಓದಿಸೋ ವಿದ್ಯೆ ನಾವು ಕಲಿಯಕ್ಕೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಜನಕ್ಕೆ ಕೇಳಿರ್ತಾರೆ ಮೊದಲು. ಆಮೇಲೆ ಜ್ಞಾನ ಬಿಟ್ಬಿಟ್ಟ ಮೇಲೆ ಏನು ಹೇಳ್ತಾರೆ, ನೀವು ಭಗವಂತನ ವಿದ್ಯೆಯನ್ನು ಕಲಿಯಕ್ಕೆ ಹೋದವ್ರು ಯಾಕೆ ಬಿಟ್ಟು ಬಂದ್ರಿ ಅಂತ ಹೇಳ್ಬಿಟ್ಟು ಜನರು ಹೇಳ್ತಾರೆ. ಸಂಶಯ ಆನೆ ಸೇ ಹಿ ಭಾಗಂತಿ ಹೋ ಜಾತೆ. ಡೌಟ್ ಬರ್ತಾ ಇದ್ದಂಗೆ ಈ ಜ್ಞಾನ ಮಾರ್ಗದ ಮೇಲೆ ಓಡೋಗ್ಬಿಡ್ತಾರೆ ಅಂತಾರೆ ಬಾಬಾ. ಕೋಯಿ ನಾ ಕೋಯಿ ವಿಕರ್ಮ ಕರ್ತೆ. ಓಡೋಗೋದ ಕಾರಣ ಏನೋ ಒಂದು ವಿಕರ್ಮಗಳನ್ನು ಮಾಡ್ತಾರೆ. ಭಗವಾನ್ ವಾಚ್ ಕಾಮ್ ಮಹಾಶತ್ರು ಹೇ, ಇಸ್ ಪರ್ ಜೀತ್ ಪಾನೆ ಸೇ ಹಿ ತುಮ್ ಜಗತ್ ಜೀತ್ ಬನೆಂಗೆ. ಭಗವಂತನ ವಾಕ್ಯ ಇದೆ, ಈ ಕಾಮ ಅನ್ನೋದು ಮಹಾಶತ್ರು ಆಗಿದೆ, ಇದನ್ನು ನೀವು ಗೆದ್ದಾಗ ಜಗಜ್ಜೀತರು ಕೂಡ ಆಗ್ತೀರಾ. ಜೋ ಪಾವನ್ ಬನೆಂಗೆ ವಹಿ ಪಾವನ್ ದುನಿಯಾ ಮೇ ಚಲೇಂಗೆ. ಯಾರು ಪಾವನರಾಗ್ತಾರೆ ಅವರೇ ಪಾವನ ಪ್ರಪಂಚಕ್ಕೆ ಹೋಗ್ತಾರೆ. ಯಹಾ ಹಿ ರಾಜಯೋಗ ಕಿ ಬಾತ್. ಇಲ್ಲಿ ನೀವು ಕಲಿತಾ ಇರೋವಂಥದ್ದು ಏನಾಗಿದೆ, ರಾಜಯೋಗದ ಮಾತು. ತುಮ್ ಜಾಕರ್ ವಹಾ ರಾಜ ಈ ಕರೆಂಗೆ. ಸತ್ಯುಗದಲ್ಲಿ ಹೋಗ್ಬಿಟ್ಟು ನೀವೇನು ಮಾಡ್ತೀರಾ, ರಾಜ್ಯವನ್ನು ಆಳ್ತೀರಾ. ಬಾಕಿ ಜೋ ಭಿ ಆತ್ಮಯೇ ಹೇ ಅಪ್ನಾ ಹಿಸಾಬ್ ಕಿತಾಬ್ ಚುಕ್ತು ಕರ್ ವಾಪಸ್ ಅಪ್ನೆ ಗರ್ ಚಲೆ ಜಾಯಂಗೆ. ಯಾರೆಲ್ಲ ಆತ್ಮಗಳಿದ್ದಾರೆ ಅವರು ತಮ್ಮ ಲೆಕ್ಕಾಚಾರಗಳನ್ನೆಲ್ಲ ಮುಕ್ತಾಯ ಮಾಡಿಕೊಂಡು ಪರಂಧಾಮಕ್ಕೆ ರಿಟರ್ನ್ ಜರ್ನಿ ಮಾಡಿಬಿಡ್ತಾರೆ. ಯ ಕಯಾಮತ್ ಕ ಸಮಯ. ಈಗ ನಡೀತಾ ಇರೋದು ಎಂಥ ಸಮಯ, ವಿನಾಶದ ಸಮಯ ನಡೀತಾ ಇದೆ. अब तो यह बुद्धि कहते हैं सत्युग की स्थापना जरूर होनी है. ಈಗ ನಿಮಗೆ ಬುದ್ಧಿ ಹೇಳುತ್ತೆ ಸತ್ಯುಗದ ಸ್ಥಾಪನಾ ಕಾರ್ಯ ನಡೀತಾ ಇದೆ. ಬಾಕಿ ಸಬ್ ಮುಕ್ತಿಧಾಮೆ ಚಲೆ ಜಾಯಂಗೆ. ಬಾಕಿ ಎಲ್ಲರ ಆತ್ಮಗಳು ಎಲ್ಲಿಗೆ ಹೋಗ್ತವೆ, ಇಷ್ಟೊಂದು ಕೋಟಿ ಕೋಟಿ ಆತ್ಮಗಳಿದಾವಲ್ಲ, ಎಲ್ಲಿಗೆ ಹೋಗ್ತವೆ, ಮುಕ್ತಿಧಾಮಕ್ಕೆ ಹೊರಟೋಗ್ಬಿಡ್ತವೆ. ಉನ್ಕೋ ಫಿರ್ ಅಪ್ನಾ ಪಾರ್ಟ್ ರಿಪೀಟ್ ಕರ್ನಾ ಹೇ. ಅವ್ರವ್ರ ಸಮಯಕ್ಕೆ ಮತ್ತೆ ಅವ್ರವ್ರ ಪಾತ್ರಗಳನ್ನು ಅಭಿನಯಿಸಲಿಕ್ಕೆ ಸೃಷ್ಟಿನಲ್ಲಿ ಬರಬೇಕಾಗತ್ತೆ. ತುಮ್ ಬಿ ಅಪ್ನಾ ಪುರುಷಾರ್ಥ ಕರ್ತೆ ರಹತೆ ಹೋ. ನೀವು ಕೂಡ ನಿಮ್ಮ ಪುರುಷಾರ್ಥಗಳನ್ನು ಮಾಡ್ತಾ ಇರ್ತೀರಾ. ಪಾವನ್ ಬನ್ ಪಾವನ್ ದುನಿಯಾ ಕಾ ಮಾಲಿಕ್ ಬನ್ನೆ ಕೆ ಲಿಯೆ. ಏನಕ್ಕೋಸ್ಕರ ಓದ್ತಾ ಇದ್ದೀರಾ, ಪಾವನರಾಗಿ ಪಾವನ ಪ್ರಪಂಚಕ್ಕೆ ಮಾಲೀಕರಾಗಲಿಕ್ಕೋಸ್ಕರ ಓದ್ತಾ ಇದ್ದೀರಾ.
ಮಾಲಿಕ್ ತೋ ಸಬ್ ಅಪ್ನೆ ಕೋ ಸಮझेंगे ನಾ. ಎಲ್ಲರೂ ತಮ್ಮನ್ನು ತಾವು ಮಾಲೀಕರು ಅಂತ ತಿಳ್ಕೊಂತಾರೆ. ಪ್ರಜಾ ಭಿ ಮಾಲಿಕ್ ಹೈ. ಅಭಿ ಪ್ರಜಾ ಭಿ कहते हैं ना हमारा ಭಾರತ್. ಈಗ ಭಾರತ ದೇಶಕ್ಕೆ ಪ್ರಜೆಗಳು ಕೂಡ ಮಾಲೀಕರು. ಹೇಳ್ತಾರೆ ನಮ್ಮದೇ ಭಾರತ ದೇಶ ಅಂತೇಳ್ಬಿಟ್ಟು ಹೇಳ್ತಾರಲ್ಲ. ಬಡೆ ಮನುಷ್ಯ ಸನ್ಯಾಸಿ ಆದಿ ವಿ कहते हमारा ಭಾರತ್. ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳ್ತಾರೆ, ಆಮೇಲೆ ಸನ್ಯಾಸಿಗಳು ಹೇಳ್ತಾರೆ ನಮ್ಮ ದೇಶ ಭಾರತ. ತುಮ್ ಸಮಜ್ತೆ ಹೋ ಇಸ್ ಸಮಯ ಭಾರತ್ ಮೇ ಸಭೀ ನರಕವಾಸಿ. ಈ ಸಮಯದಲ್ಲಿ ನೀವು ತಿಳ್ಕೊಂಡಿದ್ದೀರಿ ಎಲ್ಲರೂ ಏನಾಗಿದ್ದಾರೆ, ಇವತ್ತು ಕಲಿಯುಗದಲ್ಲೇ ನರಕವಾಸಿ ಆಗಿಬಿಟ್ಟಿದ್ದಾರೆ. ಅಭಿ ಹಮ್ ಸ್ವರ್ಗವಾಸಿ ಬನ್ನೆ ಕೆ ಲಿಯೆ ರಾಜಯೋಗ ಸೀಖ್ ರಹೆ. ಈಗ ನಾವು ಸ್ವರ್ಗವಾಸಿಗಳಾಗ್ಲಿಕ್ಕೋಸ್ಕರ ಈ ರಾಜಯೋಗವನ್ನು ಕಲಿತಾ ಇದ್ದೀವಿ. ಸಬ್ ತೋ ಸ್ವರ್ಗವಾಸಿ ನಹಿ ಬನೆಂಗೆ. ಎಲ್ಲರೂ ಹೋಗ್ಬಿಟ್ಟು ಸ್ವರ್ಗವಾಸಿ ಆಗೋದಿಲ್ಲ. ಅಭಿ ಜ್ಞಾನ ಆಯಾ ಹೈ. ಈ ಒಂದು ತಿಳುವಳಿಕೆ ಈಗಷ್ಟೇ ನಿಮಗೆ ಬಂದಿದೆ. तो लोग जो सुनाते हैं, शास्त्र सुनाते हैं, वह शास्त्र की ಅಥಾರಿಟಿ. ಎಷ್ಟೋ ಜನ ಶಾಸ್ತ್ರಕಾರರು ಇರ್ತಾರೆ, ಅವರು ಶಾಸ್ತ್ರಗಳನ್ನು ಜನರಿಗೆ ಹೇಳ್ತಾ ಇರ್ತಾರೆ. ಅವ್ರದ್ದು ಶಾಸ್ತ್ರಗಳ ಒಂದು ಅಥಾರಿಟಿ ಆಗಿದೆ. ಬಾಬಾ कहते ಭಕ್ತಿ ಮಾರ್ಗ के ವೇದ ಶಾಸ್ತ್ರ आदि सब पढ़ने से सीढ़ी नीचे उतरते आए हैं. ಇಲ್ಲಿ ಕೂಡ ತಂದೆ ಹೇಳ್ತಾ ಇದ್ದಾರೆ, ಭಕ್ತಿ ಮಾರ್ಗದಲ್ಲಿ ವೇದ ಶಾಸ್ತ್ರ ಇದೆಲ್ಲವನ್ನು ಓದ್ತಾ ಮೆಟ್ಟಿಳ್ಕೊಂಡು ಕೆಳಗಡೆಗೆ ಬಂದ್ಬಿಟ್ಟಿದ್ದೀರಿ. तो ಇವೆಲ್ಲವೂ ಕೂಡ ಭಕ್ತಿ ಮಾರ್ಗ ಆಗಿದೆ. ಬಾಬಾ कहते सब ಭಕ್ತಿ ಮಾರ್ಗ ಪೂರಾ ಹೋಗಾ ತಬ್ ಹಿ ಮೈ ಆऊंगा. ಈ ಭಕ್ತಿನೂ ಕೂಡ ಯಾವಾಗ ಮುಗಿದೋಗೋ ಸ್ಥಿತಿಗೆ ಬಂದ್ಬಿಡುತ್ತೆ, ಆವಾಗ ನಾನು ಬರ್ತೀನಿ. ಸ್ಟಾರ್ಟ್ ಆಗಿದ್ದ ಭಕ್ತಿ ಯಾವಾಗಿಂದ? ದ್ವಾಪರ ಯುಗದಿಂದ. ಕೊನೆ ಆಗೋದು ಯಾವಾಗ? ಸಂಗಮ ಯುಗ ಬರ್ತಾ ಇದ್ದಂಗೆ. ಮುझे ही आकर सब भक्तों को ಭಕ್ತಿ का फल देना है. ನಾನೇ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ಭಕ್ತಿಯ ಫಲವನ್ನು ಕೊಡಬೇಕಾಗತ್ತೆ. ಮೆಜಾರಿಟಿ ತೋ ಭಕ್ತೋಂ ಕಿ ಹೇ ಸಬ್ ಪುಕಾರ್ತೆ ರಹತೆ. ಮೆಜಾರಿಟಿ ಎಲ್ಲರೂ ಕೂಡ ಭಕ್ತರೇ ಇದ್ದಾರೆ, ಎಲ್ಲರೂ ಕರೀತಾ ಇರ್ತಾರೆ, ಹೇ ಗಾಡ್ ಫಾದರ್ ಭಕ್ತೋಂ ಕೋ ಮುಕ್ಸಿ, ಗಾಡ್ ಫಾದರ್ ಹೇ ಭಗವಾನ್ ಜರೂರ್ ನಿಕ್ಲೇಗ. ನೋಡಿ ಎಲ್ಲ ಕರೀತಾ ಇರ್ತಾರೆ, ಎಲ್ಲರಿಗೂ ಕೂಡ ಭಕ್ತರ ಬಾಯಿನಲ್ಲಿ ಬರ್ತಾ ಇರುತ್ತೆ ಓ ಗಾಡ್ ಫಾದರ್ ಅಂತೇಳ್ಬಿಟ್ಟು. ಆ ಭಕ್ತಿ ಅವ್ರ ಜ್ಞಾನ ತೋ ಮೇ ತೋ ಫರ್ಕ್ ಏನ. ಭಕ್ತಿ ಮತ್ತು ಜ್ಞಾನದಲ್ಲಿ ವ್ಯತ್ಯಾಸ ಇದೆಯಲ್ವಾ? ತುಮಾರೆ ಮುಖ ಸೆ ಕಭಿ ಹೇ ಈಶ್ವರ್ ಹೇ ಭಗವಾನ್ ಕಾ ಅಕ್ಷರ ನಹಿ ನಿಕ್ಲೆಂಗೆ. ನಿಮ್ಮ ಬಾಯಿಂದ ಹೇ ಭಗವಂತ ಅಥವಾ ಹೇ ಈಶ್ವರ್ ಅನ್ನುವಂಥ ವರ್ಡ್ಸು ಬರ್ಕೂಡ್ದು ಅಂತ. ಅದೆಲ್ಲ ಭಕ್ತಿ ಮಾರ್ಗದಲ್ಲೇ ಹಂಗೆ ಕೂಗುವಂಥದ್ದು. ಮನುಷ್ಯಂಕೋತೋ ಆಧಾ ಕಲ್ಪ ಕಾ ಪ್ರಾಕ್ಟೀಸ್ ಪಡೀವಿ. ಇದೆಲ್ಲ ಅಭ್ಯಾಸಗಳು ಮನುಷ್ಯರಿಗೆ ದ್ವಾಪರಯುಗದಿಂದ ಅರ್ಧ ಕಲ್ಪದಿಂದ ಬಂದಿದೆ. ತುಮ್ ಜಾನ್ತೆ ಹೋ ಹಮಾರಾ ಬಾಬಾ ಹೇ, ತುಮ್ಕೋ ಭಿ ಬಾಬಾ ತೋಡಿ ಕೆ ಕರ್ನಾ ಹೇ. ಈಗ ನಮಗೆ ಇವರು ತಂದೆ ಆಗಿದ್ದಾರೆ, ನಿಮಗೂ ಕೂಡ ಬಾಬಾ ಅಂತ ಹೇಳಬೇಕಲ್ಲ. ಬಾಬಾ ಸೇತೋ ತುಮಕೋ ವರ್ಷ ಲೇನಾ ಹೇ. ನಿಮಗೆ ಇಲ್ಲಿ ಬಾಬಾ ಅಂತ ಶಬ್ದ ಹೇಳಬೇಕೆ ಹೊರತು ಹೇ ಭಗವಂತ ಹೇಳ್ಬಾರ್ದು. ಯಾಕೆ ಅಂತಂದರೆ ನೀವು ತಂದೆಯಿಂದನೇ ಏನು ತೊಗೊತಾ ಇದ್ದೀರಾ? ಆಸ್ತಿನ ತೊಗೊತಾ ಇದ್ದೀರಾ. ಪಹಲೆ ತೋ ನಿಶ್ಚಯ ಹೇ ಹಮ್ ಉಸ್ ಬಾಬಾ ಸೆ ವರ್ಷ ಲೇತೆ. ಮೊಟ್ಟ ಮೊದಲು ಇಲ್ಲಿಗೆ ಬಂದ ಮೇಲೆ ನಿಶ್ಚಯ ಆಯಿತು, ನಾವು ಸ್ವಯಂ ತಂದೆಯಿಂದ ಈ ಆಸ್ತಿಯನ್ನು ತೊಗೊತಾ ಇದ್ದೇವೆ. ಬಾಬಾ ಬಚ್ಚೋಂಕು ವರ್ಷ ಲೇನೆಗೆ ಅಧಿಕಾರಿ ಬನಾತೆ ಹೇ. ತಂದೆ ಬಂದು ಮಕ್ಕಳಿಗೆ ಆಸ್ತಿಯನ್ನು ತಗೊಳ್ಳೋಕ್ಕೆ ಅಧಿಕಾರಿಗಳನ್ನಾಗಿ ಮಾಡ್ತಾ ಇದ್ದಾರೆ. तो सच्चा बाबा है ना, बाबा जानते हमारा बच्चे हैं जिनको हम ज्ञान अमृत पिलाए, ज्ञान चिता पर बिठाए, घोर नींद से जगाए, ಸ್ವರ್ಗ में ले जाता हूँ. ತಂದೆ ಹೇಳ್ತಾರೆ, ಯಾವ ಮಕ್ಕಳಿಗೆ ನಾನು ಜ್ಞಾನ ಚಿತೆಯ ಮೇಲೆ ಕೂಡಿಸಿದ್ದೀನಿ, ಅವ್ರಿಗೆ ಘೋರ ನಿದ್ರೆಯಿಂದ ಎಚ್ಚರಿಸಿದ್ದೀನಿ, ನಾನಂಥವನ್ನೆಲ್ಲ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತೇಳ್ಬಿಟ್ಟು ತಂದೆ ಹೇಳ್ತಾರೆ. बाबा ने समझाया आत्मा है वहाँ ಶಾಂತಿಧಾಮ और ಸುಖಧಾಮ में रहती. ತಂದೆ ತಿಳಿಸಿದ್ದಾರೆ, ಮೊಟ್ಟ ಮೊದಲು ಆತ್ಮಗಳೆಲ್ಲ ಶಾಂತಿಧಾಮದಲ್ಲಿದ್ದರು ಮತ್ತು ಸುಖಧಾಮದಲ್ಲಿದ್ದರು. ಸುಖಧಾಮಕ್ಕೂ ಕಹಾ ಜಾತಾ ಹೈ ವಾಯ್ಸ್ಲೆಸ್ ವರ್ಲ್ಡ್. ಸುಖಧಾಮಕ್ಕೆ ಏನಂತ ಹೆಸರಿದೆ? ನಿರ್ವಿಕಾರಿ ಪ್ರಪಂಚ. तो ಸಂಪೂರ್ಣ ನಿರ್ವಿಕಾರಿ ದೇವತಾಯ ಹೇನ. ಸತ್ಯುಗದಲ್ಲಿ ಎಲ್ಲರೂ ಯಾರಿದ್ದಿದ್ದೋ ಸಂಪೂರ್ಣ ನಿರ್ವಿಕಾರಿ ದೇವತೆಗಳು. ಅವರು ವಹ ಸ್ವೀಟ್ ಹೋಮ್. ಅದೇನಾಗಿದೆ? ಮಧುರವಾಗಿರ್ತಕ್ಕಂಥ ಒಂದು ಮನೆ ಅದು. ತುಮ್ ಜಾನ್ ಗಯೆ ಹೋ ಕಿ ಹಮಾರಾ ಹೋಮ್ ವಹ ಬಸ್ ಇಸ್ ಪ್ರಾಕ್ಟೀಸ್ एक्टर्स से उस शांतिधाम से आते हैं.
ಈಗ ನಿಮಗೆ ಗೊತ್ತಿದೆ, ನಮ್ಮದು ಅದು ಮಧುರವಾದಂಥ ಮನೆ, ನಾವು ಪಾತ್ರಧಾರಿಗಳು ಶಾಂತಿಧಾಮದಿಂದ ಈ ಭೂಮಿ ಮೇಲೆ ಬಂದಿದ್ದೇವೆ. ಯಹ ಪಾರ್ಟ್ ಬಚಾನೆ, ಅಲ್ಲಿಂದ ಇಲ್ಲಿಗೆ ಬಂದು ಪಾತ್ರವನ್ನು ಅಭಿನಯಿಸಲಿಕ್ಕೆ ಬಂದಿದ್ದೇವೆ. ಹಮ್ ಆತ್ಮಯೇ ವಹಾಕೆ ರಹವಾಸಿ ನಹಿ, ನಾವು ಕೂಡ ಆತ್ಮಗಳು ಪರಂಧಾಮದಲ್ಲಿ ಇದ್ದಂಥವರು ಅಲ್ಲ. ಮತ್ತು ಆ್ಯಕ್ಟರ್ಸ್ ಯಹ ರಹವಾಸಿ ಹೋತು, ಪಾತ್ರಧಾರಿಗಳೆಲ್ಲ ಅಲ್ಲೇ ಇದ್ದಂಥವರು. ಸಿರ್ಫ್ ಗರ್ಸೆ ಹಾಕರ್ ಡ್ರೆಸ್ ಪಹನ್ಕರ್ ಪಾರ್ಟ್ ಬಚಾತೆ, ಕೇವಲ ಮನೆ ಬಿಟ್ಬಿಟ್ಟು ಆ್ಯಕ್ಟರ್ಸ್ ಎಲ್ಲ ಏನು ಮಾಡ್ತಾರೆ, ಸ್ಟೇಜ್ ಮೇಲೆ ಬಂದಾಗ ಡ್ರೆಸ್ಸುಗಳನ್ನು ಹಾಕ್ಕೊತಾರೆ. ತುಮ್ ತೋ ಸಮಜ್ತೆ ಹೋ ಹಮಾರಾ ಘರ್ ಶಾಂತಿಧಾಮ ಹೇ, ವಹಾ ಹಮ್ ಫಿರ್ ವಾಪಸ್ ಜಾತೆ ಹೇ, ನಿಮಗೆ ಗೊತ್ತಿದೆ ನಮ್ಮ ಮನೆ ಶಾಂತಿಧಾಮ ಆಗಿದೆ, ನಾವು ಅಲ್ಲಿಂದ ಮತ್ತೆ ವಾಪಸ್ಸು ಏನು ಮಾಡ್ತೀವಿ, ಹೋಗ್ತೇವೆ. ಜಬ್ ಸಭಿ ಆ್ಯಕ್ಟರ್ ಸ್ಟೇಜ್ ಪರ್ ಆ ಜಾತೆ ತಬ್ ಫಿರ್ ಬಾಪ್ ಆಕರ್ ಸಭಿ ಕೋ ಲೇ ಜಾಯೆಂಗೆ, ಯಾವಾಗ ಎಲ್ಲ ಆತ್ಮಗಳು ಕೂಡ ಈ ಒಂದು ಪ್ರಪಂಚದಿಂದ ಸ್ಟೇಜ್ ಮೇಲೆ ಬಂದುಬಿಡ್ತಾರೆ ಪಾತ್ರಗಳನ್ನು ಅಭಿನಯಿಸಲಿಕ್ಕೆ, ಶಿವಬಾಬಾ ಬಂದು ಮತ್ತೆ ಎಲ್ಲರನ್ನೂ ವಾಪಸ್ಸು ಏನು ಮಾಡ್ತಾರೆ, ಪಾತ್ರ ಮುಗಿದ ಮೇಲೆ ಕರ್ಕೊಂಡು ಹೋಗ್ಬಿಡ್ತಾರೆ. इसलिए उनको लिबरेटर ಗೈಡ್ ಕಹಾ ಜಾತಾ ಹೈ, ಭಗವಂತನ ಲಿಬರೇಟರ್ ಗೈಡ್ ಅಂತ ಯಾಕೆ ಹೇಳಲಾಗುತ್ತೆ ಗೊತ್ತಾಯ್ತಲ್ಲ. ಇದೇ ಕಾರಣದಿಂದಲೇ ದುಃಖ ಹರ್ತ ಸುಖ ಕರ್ತ ಇತನೇ ಸ ಮನುಷ್ಯ ವಹಾ ಜಾಯಂಗೆ, ದುಃಖ ಹರ್ತ ಸುಖ ಕರ್ತ ಅಂತ ಹೇಳ್ಬಿಟ್ಟು ಇಷ್ಟೊಂದು ಜನಗಳಿಗೆ ಹೇಳೋದಿಲ್ಲ, ಶಿವಬಾಬನಿಗೇ ಹೇಳೋದು. ಶಿವಬಾಬನೇ ದುಃಖ ಹರ್ತ ಸುಖ ಕರ್ತ ಆಗಿದ್ದಾರೆ. ವಿಚಾರ ಕರೋ ಪತಿತ ಪಾವನ್ಕೋ ಬುಲಾತೆ ಹೇ ಕಿಸ್ಲಿಯೇ, ವಿಚಾರ ಮಾಡಿ ಪತಿತ ಪಾವನನ್ನು ಯಾತಕ್ಕೋಸ್ಕರ ಕರೆದಿರೋದು. ಅಪ್ನಿ ಮೌತ್ ಕೆ ಲಿಯೇ ದುಃಖ ಕಿ ದುನಿಯಾ ಮೇ ರಹತೆ ನಹಿ ಚಾತೆ ಹೇ, ತಮ್ಮ ಮೃತ್ಯುಗೋಸ್ಕರ ಎಲ್ಲ ಮಾಡ್ತಾರೆ. ದುಃಖ ಪ್ರಪಂಚದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ, ದುಃಖದ ಪ್ರಪಂಚ ಯಾರಿಗೂ ಇಷ್ಟನೂ ಆಗೋದಿಲ್ಲ. ಇಸ್ಲಿಯೇ ಕೇತೆ ಹೇ ಘರ್ ಚಲೋ, ಅದರಿಂದ ಏನು ಹೇಳ್ತಾರೆ, ಮನೆಗೆ ಹೋಗಬೇಕು. ಯಸಬ್ ಮುಕ್ತಿ ಕೋ ಹಿ ಮಾನನೆ ವಾಲೆ ಹೇ, ಇವರೆಲ್ಲರೂ ಕೂಡ ಏನು ಪಡೆಯೋ ಅಂಥವರಿದ್ದಾರೆ, ಮುಕ್ತಿಯನ್ನು ಪಡೆಯೋರಿದ್ದಾರೆ, ಮುಕ್ತಿಯನ್ನು ಬೇಡೋರಿದ್ದಾರೆ, ಮುಕ್ತಿಯನ್ನು ಒಪ್ಪೋರಿದ್ದಾರೆ. ಭಾರತ ಕಾ ಪ್ರಾಚೀನ ರಾಜಯೋಗ ಭಿ ಕಿತ್ನಾ ಮಶಹೂರ್ ಹೇ, ಭಾರತ ದೇಶದಲ್ಲಿ ಸಹಜವಾದಂಥ ರಾಜಯೋಗ, ಪ್ರಾಚೀನವಾಗಿರ್ತಕ್ಕಂಥ ರಾಜಯೋಗ ಎಷ್ಟೊಂದು ಪ್ರಸಿದ್ಧವಾಗಿದೆ. ವಾಸ್ತವಮೇ ಹಠಯೋಗ ತೋ ರಾಜಯೋಗ ಜಾನ್ತೆ ನಹಿ, ವಾಸ್ತವದಲ್ಲಿ ಹೇಳಬೇಕು ಅಂದರೆ ಹಠಯೋಗಿಗಳು ರಾಜಯೋಗದ ಬಗ್ಗೆ ತಿಳ್ಕೊಂಡಿಲ್ಲ. ಉನೋಂಕೋ ಯೋಗ ಹಿ ರಾಂಗ್ ಹೇ, ಅವ್ರದ್ದೇ ತಪ್ಪು ಯೋಗ ಅಂತಿದ್ದಾರೆ ಬಾಬಾ. ಇಸ್ಲಿಯೇ ತುಮೇ ಜಾಕರ್ ಸಚ್ಚಾ ರಾಜಯೋಗ ಸಿಕ್ಕಾನಾ ಹೇ, ಅದರಿಂದ ನೀವು ಹೋಗ್ಬಿಟ್ಟು ರಿಯಲ್ ರಾಜಯೋಗ ಯಾವುದು ಅನ್ನೋದನ್ನು ಕೂಡ ಅವ್ರಿಗೂ ತಿಳಿಸ್ಬೇಕಾಗಿದೆ. ಮನುಷ್ಯ ಕೋ ಸನ್ಯಾಸಿಯೋं की ಕಪ್ನಿ ದೇಖ್ ಉನೋಂಕಾ ಕಿತ್ನಾ ಮಾನ್ ದೇತೆ ಹೇ, ಕಾವಿ ಬಟ್ಟೆ ನೋಡಿಬಿಟ್ಟು ಎಷ್ಟು ಅವ್ರಿಗೆ ಗೌರವಗಳನ್ನು ಕೊಡ್ತಾ ಇರ್ತಾರೆ ಜನ. ಬೌದ್ಧ ಧರ್ಮ ಮೇ ಸನ್ಯಾಸಿಯೋं को ಕಪ್ನಿ ಪಹನಿ ಹುಯಿ ದೇಖ್ ಉನ್ಕೋ ಮಾನ್ತೆ, ಬೌದ್ಧ ಧರ್ಮದಲ್ಲಿ ಕೂಡ ಏನು ಮಾಡ್ತಾರೆ, ಈ ಒಂದು ಕಾವಿ ಬಟ್ಟೆ ನೋಡಿಬಿಟ್ಟು ಅವ್ರಿಗೂ ಕೂಡ ತುಂಬ ಗೌರವಿಸ್ತಾರೆ ಸಾಧು ಸಂತರುಗಳಿಗೆ. ತೋ ಸನ್ಯಾಸಿ ತೋ ಬಾದ್ ಮೇ ಹೋತೆ ಹೇ, ಸಾಧು ಸಂತರೆಲ್ಲ ಆಮೇಲೆ ತಯಾರಾಗ್ತಾರೆ ಅಂತಾರೆ ಬಾಬಾ. ಬೌದ್ಧ ಧರ್ಮ ಮೇ ಭೀ ಶುರು ಸೇ ಹಿ ಕೋಯಿ ಸನ್ಯಾಸಿ ನಹೀ ಹೋತೆ, ಬೌದ್ಧ ಧರ್ಮದಲ್ಲಿ ಕೂಡ ಬಿಗಿನಿಂಗ್ನಿಂದ ಸನ್ಯಾಸಿಗಳು ಯಾರು ಕೂಡ ಇರೋದಿಲ್ಲ. ಬರ್ತಾ ಬರ್ತಾ ಜನಗಳು ಜಾಸ್ತಿ ಆಗ್ತಾ ಅವ್ರಿಗೂ ಟೀಚ್ ಮಾಡೋರು ಬೇಕಾಗುತ್ತೆ, ಧರ್ಮ ಬೋಧನೆಗಳು ಮಾಡಲಿಕ್ಕೆ, ಆಮೇಲೆ ತಯಾರಾಗ್ತಾರೆ. ಜಬ್ ಪಾಪ ಬಡ್ತಾ ಹೇ ಬೌದ್ಧ ಧರ್ಮ ತಬ್ ಸನ್ಯಾಸ ಧರ್ಮ ಸ್ಥಾಪನಾ ಹೋತಾ ಹೇ, ಪ್ರಪಂಚದಲ್ಲಿ ಪಾಪಗಳು ಸ್ವಲ್ಪ ಹೆಚ್ಚುತ್ತಾ ಹೋಗುತ್ತೆ, ಆವಾಗ ಗೌತಮ ಬುದ್ಧ ಪ್ರಪಂಚಕ್ಕೆ ಬಂದು ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಸನ್ಯಾಸಿ ಧರ್ಮ ಸ್ಥಾಪನಾ ಹೋತಾ ಹೇ, ಬೌದ್ಧ ಧರ್ಮನೂ ಸ್ಥಾಪನೆ ಆಗುತ್ತೆ, ಸನ್ಯಾಸ ಧರ್ಮನೂ ಸ್ಥಾಪನೆ ಆಗುತ್ತೆ. ಶುರು ಮೇ ತೋ ಆತ್ಮ ऊपर से ಆತೆ ಹೇ, ಮೊದಲು ಬಿಗಿನಿಂಗ್ನಿಂದ ಆತ್ಮಗಳು ಈ ಭೂಮಿ ಮೇಲೆ ಬರ್ತಾ ಇರ್ತವೆ. ಉನ್ಕಿ ಸಂಖ್ಯಾ ಆತಿ ಹೇ, ಶುರು ಮೇ ಸನ್ಯಾಸಿ ಸಿಕ್ಲಾಕರ್ ಕ್ಯಾ ಕರೆಂಗೆ, ಅವ್ರದ್ದು ಸಂಖ್ಯೆ ಬರ್ತಾ ಇರುತ್ತೆ. ಬಿಗಿನಿಂಗ್ನಲ್ಲಿ ಬಂದು ಸನ್ಯಾಸಿಗಳು ಏನು ಮಾಡ್ತಾರೆ, ಸನ್ಯಾಸಿ ಹೋತೆ ಹೇ ಬಾದ್ ಮೇ, ಸಾಧು ಸಂತರೆಲ್ಲ ಯಾವಾಗ ಬರ್ತಾರೆ, ಆನಂತರ ಬರ್ತಾರೆ. ಯಹ ಬಿ ವಹಾ ಕಾಪಿ ಕರ್ತೆ ಹೇ, ಇಲ್ಲಿ ಕೂಡ ಅಲ್ಲಿಂದಾನೆ ಕಾಪಿ ಮಾಡ್ತಾರೆ. ಕ್ರಿಶ್ಚಿಯನ್ ಮೇ ಬಿ ಬಹುತ್ ಹೈ ಜೋ ಸನ್ಯಾಸಿಯೋं का मान रखते, ಕ್ರಿಶ್ಚಿಯನ್ಸ್ನಲ್ಲಿ ಸುಮಾರು ಜನ ಇದ್ದಾರೆ, ಸಾಧು ಸಂತರುಗಳಿಗೂ ಗೌರವಿಸ್ತಾರೆ. ಕಪ್ನಿ ಕಿ ಜೋ ಪೆಹರ್ ವೈಸ್ ಹೈ ತೋ ಹಠಯೋಗಿಯೋं की ಹೈ, ಈ ಒಂದು ಏನು ಕಾವಿ ಬಟ್ಟೆಗಳಿದ್ದಾವೆ ಅವೆಲ್ಲವೂ ಕೂಡ ಹಠಯೋಗಿಗಳದು ಆಗಿದೆ. ತುಮಕೋ ತೋ ಗರ್ ಬಾರ್ ಛೋಡ್ನಾ ನಹಿ ಹೈ,
ನೀವಂತೂ ಮನೆ ಮಠ ಬಿಟ್ಟು ಹೋಗೋ ಅಂತೆ ಇಲ್ಲ, ನಾ ಕೋಯಿ ಸಫೇದ್ ಕಪಡೆ ಕಾ ಬಂಧನ್ ಹೇ ನಾ ಸಫೇದ್ ಅಚ್ಚಾ ಹೇ. ನಿಮಗೆ ವೈಟ್ ಡ್ರೆಸ್ದು ಬಂಧನ ಇಲ್ಲ, ಆದರೆ ಬಾಬಾ ಹೇಳ್ತಾರೆ ವೈಟ್ ಡ್ರೆಸ್ ತುಂಬ ಒಳ್ಳೆಯದಿದೆ. ಪರಂತು ಬಟ್ಟಿ ಮೇ ರಹೆ ಹೋ ತೋ ಡ್ರೆಸ್ ಬಿ ಯಾ ಹೋ ಗೈ. ಬಟ್ಟಿನಲ್ಲಿ ಬಾಬಾ ಕೂಡಿಸಿದ್ರು, ಸ್ಟಾರ್ಟಿಂಗ್ನಲ್ಲಿ ಅದೇ ಅಭ್ಯಾಸ ಆಗೋಯ್ತು ಅಂತಾರೆ. ಆಜ್ಕಲ್ ಸಫೇದ್ ಬಹುತ್ ಪಸಂದ್ ಕರ್ತೆ ಹೇ. ಇವತ್ತು ಪ್ರಪಂಚದಲ್ಲಿ ಎಷ್ಟೋ ಜನ ವೈಟ್ ಡ್ರೆಸ್ ಹಾಕ್ಕೊಳ್ಳೋಕೆ ಇಷ್ಟಪಡ್ತಾರೆ. ಮನುಷ್ಯ ಮರ್ತೆ ತೋ ಸಫೇದ್ ಚಾದರ್ ಡಾಲ್ತೆ. ಯಾರಾದರೂ ತೀರ್ಕೊಂಡ್ಬಿಟ್ರೆ ಬಾಡಿಗೆಲ್ಲ ಏನು ಮಾಡ್ತಾರೆ, ವೈಟ್ ಡ್ರೆಸ್ಸಲ್ಲಿ ಕವರ್ ಮಾಡ್ತಾರೆ. ತುಮ್ ಬಿ ಅಭಿ ಮರ್ ಜೀವ ಬನೆ ಹೋ ತೋ ಸಫೇದ್ ಡ್ರೆಸ್ ಅಚ್ಚಿ ಹೇ. ನೀವು ಕೂಡ ಈ ಜ್ಞಾನ ಮಾರ್ಗಕ್ಕೆ ಬಂದಮೇಲೆ ಏನಾಗ್ಬಿಟ್ರೆ, ಮರುಜೀವ ಆಗಿಬಿಟ್ರಿ, ಅದರಿಂದ ಇಲ್ಲಿ ವೈಟ್ ಡ್ರೆಸ್ಸು ಹಾಕೋದು ಅಭ್ಯಾಸ ಅಂತಾರೆ. ತೋ ಪೆಹಲೆ ಕೋಯಿ ಕೋ ಬಿ ಬಾಬಾ ಕಾ ಪರಿಚಯ ದೇನಾ ಹೇ. ಮೊಟ್ಟ ಮೊದಲು ನೀವು ಕೂಡ ತಂದೆಗೆ ಎಲ್ಲರದ್ದು ಪರಿಚಯ ಕೊಡಿ. ದೋ ಬಾಬಾ ಹೇ ಯಾ ಬಾತೆ ಸಮझने में भी ಟೈಮ್ ಲೇತೆ. ಎರಡು ವಿಚಾರ ಇದೆ. ತಿಳ್ಕೊಳ್ಳೋಕ್ಕೂ ಮನುಷ್ಯರಿಗೆ ಇಬ್ಬರು ತಂದೆಯರ ಬಗ್ಗೆ ತಿಳಿಸ್ಕೊಡೋಕ್ಕೆ ಟೈಮ್ ಹಿಡಿಸುತ್ತೆ. ಪ್ರದರ್ಶನಿ ಮೇ ಇತನಾ ಸಮಜ್ ನಹಿ ಸಕೆಂಗೆ. ಎಕ್ಸಿಬಿಷನ್ನಲ್ಲಿ ಇಷ್ಟೂ ಕೂಡ ತಿಳ್ಕೊಳ್ಳೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಸತ್ಯುಗ್ ಮೇ ಹೋತಾ ಹೈ ಏಕ್ ಬಾಬಾ. ಸತ್ಯುಗದಲ್ಲಿ ಒಬ್ಬ ತಂದೆ ಇರ್ತಾರೆ. तो इस समय तुमको 3 बाबा हैं, क्योंकि भगवान आते हैं प्रजापिता ब्रह्मा के तन में. ಬಾಬಾ ಹೇಳ್ತಾರೆ, ಭಗವಂತ ಬರೋದು ಕೂಡ ಪ್ರಜಾಪಿತ ಬ್ರಹ್ಮರವರ ಶರೀರದಲ್ಲಿ. ವಹ ಬಿ ಹೈ ಬಾಬಾ ಸಬ್ಕಾ ಶಿವ. ಎಲ್ಲರಿಗೂ ತಂದೆ ಪ್ರಜಾಪಿತ ಬ್ರಹ್ಮ ಬಾಬನು ಎಲ್ರಿಗೂ ತಂದೆ ಆಗಿದ್ದಾರೆ. ಲೌಕಿಕ ಬಾಪ್ ಬಿ ಹೈ. ಅಚ್ಚಾ ತಬ್ ತೀನೋ ಬಾಬಾ ಸೆ ಊಂಚ್ ವರ್ಷ ಕಿಸ್ಕಾ ಹೈ. ಲೌಕಿಕದಲ್ಲೂ ತಂದೆ ಇರ್ತಾರೆ, ಒಳ್ಳೆಯದು. 3 ತಂದೆಯರಲ್ಲಿ ಆಸ್ತಿ ಯಾರು ದೊಡ್ಡದು? 3 ತಂದೆಯರಲ್ಲಿ ಆಸ್ತಿ ಯಾರು ದೊಡ್ಡದು? ನಿರಾಕಾರ ಬಾಬಾ ಸೆ ವರ್ಷ ಕೇಸೆ ದೆ. ನಿರಾಕಾರ ತಂದೆ ಆಸ್ತಿ ಹೆಂಗೆ ಕೊಡ್ತಾರೆ? ಯಾ ಫಿರ್ ದೇತೆ ಹೇ ಬ್ರಹ್ಮ ದ್ವಾರ. ನಿರಾಕಾರ ತಂದೆ ಆಸ್ತಿ ಕೊಡ್ತಾರೆ ಯಾರ ಮುಖಾಂತರ? ಬ್ರಹ್ಮ ಬಾಬಾ ಮುಖಾಂತರ. ಇಸ್ ಚಿತ್ರ ಪರ್ ಭಿ ತುಮ್ ಬಹುತ್ ಅಚ್ಚಿ ರೀತಿ ಸಮझा सकते हो. ಈ ಚಿತ್ರದ ಬಗ್ಗೆನೂ ನೀವು ಬಹಳಷ್ಟು ಚೆನ್ನಾಗಿ ಜನಕ್ಕೆ ಎಕ್ಸ್ಪ್ಲೈನ್ ಮಾಡಿ. ಶಿವ ಬಾಬಾ ನಿರಾಕಾರ ಹೇ, ಪ್ರಜಾಪಿತ ಬ್ರಹ್ಮ ಆದಿದೇವ್ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಹೇ. ನೀವು ಹೇಳಬೇಕು, ಈ ಪ್ರಜಾಪಿತ ಬ್ರಹ್ಮ ಬಾಬಾರವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಬಾಬಾ कहते हैं मुझे शिव को ही ग्रेट ग्रेट ग्रैंड फादर नहीं कहेंगे. ಶಿವ ಬಾಬನ್ಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಹೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೈ ಸಭಿ ಕಾ ಬಾಪು, ಆತ್ಮಿಕ ತಂದೆ, ನಾನು ಎಲ್ಲರಿಗೂ ತಂದೆ ಆಗಿದ್ದೀನಿ. ಯಹ ಹೈ ಪ್ರಜಾಪಿತ ಬ್ರಹ್ಮ. ಇವರಾಗಿದ್ದಾರೆ ಪ್ರಜಾಪಿತ ಬ್ರಹ್ಮ. ತುಮ್ ಹೋಗಯೇ ಸಬ್ ಬಾಯಿ ಬೆಹನ್. ನೀವೆಲ್ಲ ಸೋದರಾತ್ಮಗಳು ಆಗಿದ್ದೀರಿ, ಸೋದರ ಸೋದರಿಯರು. ಬಾಬಾ ಸೆ ವರ್ಷ ಲೇತೆ ಹೇ, ಬಾಯಿ ಬೆಹನ್ ಆಪಸ್ ಮೇ ಕ್ರಿಮಿನಲ್ ಅಸಾಲ್ಟ್ ಕರ್ ನ ಸಕೆ. ಇಲ್ಲಿ ನೀವು ತಂದೆಯಿಂದ ಆಸ್ತಿನ ತಗೊತಾ ಇದ್ದೀರಿ, ಸಹೋದರ ಸಹೋದರಿ ಭಾವನೆಗಳಲ್ಲಿ ಇರಬೇಕು. ಅದರಿಂದ ನಿಮ್ಮಲ್ಲಿ ವಿಕಾರಿ ದೃಷ್ಟಿ ಅನ್ನೋದು ನಡೀಕೂಡ್ದು, ವಿಕಾರಿ ಭಾವನೆಗಳು ಇರಕೂಡ್ದು. ಅಗರ್ ದೋನೋ ಕಿ ಆಪಸ್ ಮೇ ವಿಕಾರಿ ದೃಷ್ಟಿ ಖೀಂಚ್ತಿ ಹೈ ತೋ ಫಿರ್ ಗಿರ್ ಪಡ್ತೆ. ಒಂದು ವೇಳೆ ಇಬ್ಬರದು ದೃಷ್ಟಿ ಕೆಟ್ಟೋಯ್ತು ಅಂತಂದರೆ ಅವ್ರದ್ದು ಏನಾಗ್ತಾರೆ, ಬಿದ್ದೋಗ್ಬಿಡ್ತಾರೆ. ಬಾಬಾ ಕೋ ಭೂಲ್ ಜಾತೆ ಹೈ. ಬಾಬಾ ಕೇತೆ ತುಮ್ ಹಮಾರಿ ಬಚ್ಚಾ ಬನ್ ಫಿರ್ ಮೂಹ್ ಕಾಲ ಕರ್ತೆ ಹೋ. ಕೆಲವ್ರು ಹೇಳ್ತಾರೆ ನಾವು ಬಾಬನ ಮಕ್ಕಳಾಗಿಬಿಟ್ಟಿದ್ದೀವಿ ಅಂತ. ಕೆಲವ್ರು ಏನಿರ್ತಾರೆ, ನಾವು ಬಾಬನ ಮಕ್ಕಳಾಗಿ ಕೂಡ ಮುಖ ಕಪ್ಪಗೆ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ. ಬೇಹದ್ ಕಾ ಬಾಬಾ ಬಚ್ಚೋಂ ಕೋ ಬೈಟ್ ಸಮझाते हैं. ಬೇಹದ್ದಿನ ತಂದೆ ಕೂತ್ಕೊಂಡು ಮಕ್ಕಳಿಗೆ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ. ತುಮಕೋ ಯಾ ನಶಾ ಚಢಾ ಹುವಾ ಹೈ. ನಿಮಗೂ ಕೂಡ ಈ ಜ್ಞಾನದ್ದು ಯೋಗದ್ದು ನಶೆ ಅನ್ನುವಂಥದ್ದು ಏರಿದೆ. जानते हो ग्रस्त व्यवहार में भी रहना, लौकिक संबंधियों को भी मुँह देना, तोड़ निभाना है. लौकिक बाप को तो तुम बाप कहेंगे ना. ನೀವು ತಿಳ್ಕೊಂಡಿದ್ದೀರಿ, ಲೌಕಿಕ ಸಂಬಂಧಿಗಳಿಗೂ ಕೂಡ ಮುಖವನ್ನು ಕೊಡಬೇಕು, ಎಲ್ಲರ ಜೊತೆಯಲ್ಲಿ ಸಂಬಂಧಗಳನ್ನು ನಿಭಾಯಿಸಬೇಕು. ಲೌಕಿಕ ತಂದೆ ತಾವು ಮಕ್ಕಳಿಗೆ ಹೇಳ್ತಾರಲ್ವಾ, ಉನ್ಕೋ ತೋ ತುಮ್ ಭಾಯಿ ನಹಿ ಕೇ ಸಕ್ತೆ ಹೋ. ಅವ್ರಿಗೆ ನೀವು ಸೋದರ ಅಂತ ಹೇಳೋಂಗಿಲ್ಲ. ಆರ್ಡಿನರಿ ವೇ ಮೇ ಬಾಬಾ ಕೋ ಬಾಬಾ ಹಿ ಕಹೆಂಗೆ. ಲೌಕಿಕದಲ್ಲಿ ನೀವು ನಡ್ಕೋಬೇಕಾದ್ರೆ ಅಪ್ಪನಿಗೆ ಅಪ್ಪ ಅಂತಲೇ ಹೇಳಿ, ಸೋದರ ಅಂತ ಹೇಳಬೇಡ್ರಿ ಅಂತಾರೆ. ಅಂದರೆ ಅಲ್ಲಿ ಸಂಬಂಧನ ಹಂಗೆ ನಿಭಾಯಿಸಿ ಅಂತಾರೆ. ಬುದ್ಧಿ ಮೇ ಹಮಾರ ಲೌಕಿಕ ಬಾಪ್ ಹೈ, ಜ್ಞಾನ ತೋ ಹೈನಾ. ಬುದ್ಧಿನಲ್ಲಿ ಇದೆಯಲ್ವಾ, ಇವ್ರು ನಮಗೆ ಲೌಕಿಕದಲ್ಲಿ ಅಪ್ಪ ಆಗಿದ್ದಾರೆ ಅನ್ನೋದು. ಈ ಜ್ಞಾನ ಬಡ ವಿಚಿತ್ರ ಹೈ.
ಇಲ್ಲಿ ಅಲೌಕಿಕವಾಗಿ ಬುದ್ಧಿನಲ್ಲಿ ಇಟ್ಕೋಬೇಕು ನಾವೆಲ್ಲ ಆತ್ಮಗಳು ಅಂತ. ಆದರೆ ಹೊರಗಡೆ ಪ್ರಪಂಚದಲ್ಲಿ ಸುಮ್ಮನೆ ತೋರಿಕೆ ಮಾತ್ರಕ್ಕೋಸ್ಕರ ನಾವು ಕರಿಬೇಕು. आजकल करके नाम भी ले लेते हैं, परंतु कोई विजिटर आदि बाहर से के आदमी से के सामने भाई कह दे तो समझेंगे इनका तो माथा ಖರಾಬ್ हुआ. ಈಗ ವಿಸಿಟರ್ಸ್ ಇರ್ತಾರೆ, ಅಂದರೆ ಹೊಸದಾಗಿ ಬರ್ತಕ್ಕಂಥವ್ರು ಇರ್ತಾರೆ. ಹೊರಗಡೆ ಇರ್ತಕ್ಕಂಥ ಎದುರುಗಡೆ ಬರ್ತಕ್ಕಂಥವ್ರಿಗೆ ನೀವು ಸೋದರ ಅಂತ ಕರಿಬಾರ್ದು ಅಂತ. ಯಾಕೆಂದರೆ ಅವ್ರ ಬಾಡಿ ಕಾನ್ಷಿಯಸ್ನಲ್ಲಿ ಇರ್ತಾರೆ, ಸಾರ್ ಅಂತಲೇ ಮಾತಾಡಿ. ಯಾಕೆ ಅಂತಂದರೆ ಅವ್ರಿಗೆ ಇವ್ರಿಗೇನಪ್ಪ ಎಲ್ರಿಗೂ ಅಣ್ಣ ಅಕ್ಕ ಅಂತ ಕರೀತಾರೆ ಅಂತ ತಲೆ ಕೆಟ್ಟು ಹೋಗ್ಬಿಡುತ್ತೆ ಅವ್ರಿಗೆ. ಅಂದರೆ ಭಾಳಷ್ಟು ಯುಕ್ತಿಯಿಂದ ನೀವು ಜನಗಳ ಜೊತೆಯಲ್ಲಿ ಬೆರೀಬೇಕು. ತುಮಾರ ಗುಪ್ತ ಜ್ಞಾನ ಹೇ ಗುಪ್ತ ಸಂಬಂಧ. ಈ ಒಂದು ಜ್ಞಾನ ಭಾಳಷ್ಟು ಗುಪ್ತವಾಗಿದೆ, ಸಂಬಂಧಗಳು ಇಲ್ಲಿ ಗುಪ್ತವಾಗಿದೆ. ಇಸ್ಮೇ ಬಡ ಯುಕ್ತಿ ಸೆ ಚಲನ ಹೇ. ಇದರಲ್ಲಿ ತುಂಬ ಒಂದು ಯುಕ್ತಿಯಿಂದ ನೀವು ಎಲ್ಲರ ಜೊತೆಯಲ್ಲಿ ನಡಿಬೇಕು. ಲೇಕಿನ್ ಏಕದೋಕೋ ರಿಗಾರ್ಡ್ದೇನ ಅಚ್ಚಾ ಹೇ, ಅಂದರೆ ಪರಸ್ಪರ ಒಬ್ರಿಗೊಬ್ರಿಗೆ ನೀವು ಗೌರವಿಸೋದು ಚೆನ್ನಾಗಿದೆ ಅಂತಾರೆ. ಲೌಕಿಕ ಸೇರಿ ತೋಡು ನಿಭಾನ ಹೇ, ಬುದ್ಧಿ ಚಲಿ ಜಾನಿ ಚಾಹಿ ಊಪರ್. ಲೌಕಿಕ ಜೊತೆಯಲ್ಲಿ ಕೂಡ ನೀವು ಎಲ್ಲರ ಜೊತೆಯಲ್ಲಿ ಸಂಬಂಧ ನಿಭಾಯಿಸಬೇಕು, ಆದರೆ ನಿಮ್ಮ ಬುದ್ಧಿ ಮೇಲ್ಗಡೆ ಹೋಗಬೇಕು. ಹಮ್ ಬಾಬಾ ಸೆ ವರ್ಷ ಲೇರೆ, ಬಾಕಿ ಚಾಚೆ ಕಾ ಚಾಚಾ ಬಾಬಾ ಕೋ ಬಾಬಾ ಕೆಹನಾ ಪಡೆಂಗೆ. ಬಾಬಾ ಹೇಳ್ತಾರೆ ಬುದ್ಧಿ ಪರಂಧಾಮದ ಕಡೆ ಹೋಗಬೇಕು. ನಾವು ಬಾಬನ ಜೊತೆಯಲ್ಲಿ ಆಸ್ತಿ ತೊಗೊತಾ ಇರೋದು. ಬಾಕಿ ಲೌಕಿಕದಲ್ಲಿ ಮಾವನು ಮಾವ ಅಂತ ಕರೀರಿ, ಅಪ್ಪನಿಗೆ ಅಪ್ಪ ಅಂತ ಕರೀರಿ. ಜೋ ಬೀಕೆ ನಹಿ ಬನೆ ವಾ ಬಾಯಿ ಬೆಹನ್ ನಹಿ ಸಮझी. ಯಾರು ಬ್ರಹ್ಮಜ್ಞಾನಕ್ಕೆ ಬಂದೇ ಇಲ್ಲ, ಈ ಒಂದು ಬಿ ಕೆ ನಾಲೆಡ್ಜ್ ಕೇಳೇ ಇಲ್ಲ, ಅವರು ಸಹೋದರ ಸಹೋದರಿ ಅಂತ ತಿಳ್ಕೊಳ್ಳೋದಿಲ್ಲ. ನಾವೆಲ್ಲ ಸೋದರಾತ್ಮಗಳು ಅನ್ನೋದು ಗೊತ್ತಾಗಲ್ಲ ಅಂತಾರೆ. ಜೋ ಬ್ರಹ್ಮ ಕುಮಾರಿ ಬನೆ ಹೇ ವಹಿ ಇನ್ ಬಾತೋಂಕೋ ಸಮझेंगे. ನೋಡಿ, ಯಾರು ಬ್ರಹ್ಮಕುಮಾರ ಕುಮಾರಿಯರು ಆಗಿರ್ತಾರೋ ಅವರೇ ಈ ವಿಚಾರಗಳನ್ನು ತಿಳ್ಕೊಳ್ಳೋದು, ಬಾಕಿ ಎಲ್ಲರೂ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಎಷ್ಟು ಸೂಕ್ಷ್ಮ ವಿಚಾರಗಳನ್ನು ಬಾಬಾ ಅವರು ನಮಗೆ ಇವತ್ತು ಮನದಟ್ಟು ಮಾಡಿಸ್ತಾ ಇದ್ದಾರೆ ನೋಡಿ. ಬಾಹರ್ ವಾಲೆ ಪೆಹಲೆ ಸುನ್ಕರ್ ಚಮಕೆಂಗೆ. ಹೊರಗಡೆ ಅವರು ಡೈರೆಕ್ಟಾಗಿ ನೀವು ಅಂಕರಿದ್ರೆ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಇದಾಗುತ್ತೆ. ಇಸ್ಮೇ ಸಮಜ್ನೆಕಿ ಬುಡಿ ಅಚ್ಚಿ ಬುದ್ಧಿ ಚೈಯೆ. ಈ ಜ್ಞಾನವನ್ನು ನೀವು ತಿಳಿಸ್ಕೊಡೋಕ್ಕೆ ಬುದ್ಧಿ ಭಾಳಷ್ಟು ಚೆನ್ನಾಗಿರಬೇಕು, ಬುದ್ಧಿ ವಿಶಾಲವಾಗಿರಬೇಕು. ತುಮ್ ಪಹಲೆ ಹದ್ ಕಿ ಬುದ್ಧಿ ಮೇ ಥೇ, ಆ ಬುದ್ಧಿ ಚಲಿ ಜಾತೆ ಹೇ ಬೇಹದ್ ಮೇ. ಮೊದಲು ನೀವು ಹದ್ದಿನ ಬುದ್ಧಿನಲ್ಲಿದ್ದರೆ, ಈಗ ನಿಮ್ಮ ಬುದ್ಧಿ ಎಲ್ಲಿಗೋಯ್ತೋ ಬೇಹದ್ದಿನಲ್ಲಿ ಬಂದುಬಿಟ್ಟಿದೆ. ಹಮಾರಾ ವ ಬೇಹದ್ ಕಾ ಬಾಪ್ ಹೇ, ಸಬ್ ಹಮಾರೆ ಬಾಯಿ ಬೆಹನ್ ಹೇ. ಬಾಕಿ ಸಂಬಂಧ ಮೇ ತೋ ಬಹು ಕೋ ಬಹು, ಸಾಸು ಕೋ ಸಾಸು ಹಿ ಕಹೆಂಗೆ ನಾ. ಬಾಬಾ ಹೇಳ್ತಾರೆ, ಈ ಬುದ್ಧಿ ಬೇಹದ್ದಿನಲ್ಲಿ ಹೋಯ್ತು. ನಮಗೆ ಬೇಹದ್ದಿನ ತಂದೆ ಇರ್ತಾರೆ, ಇವರೆಲ್ಲರೂ ಕೂಡ ನಾವು ಸೋದರ ಸೋದರಿ ಇರುವಂಥ ಬುದ್ಧಿನಿಂದ ತಿಳ್ಕೋಬೇಕು. ಬಾಕಿ ಲೌಕಿಕ ಸಂಬಂಧಗಳ ಜೊತೆಯಲ್ಲಿ ಇರಬೇಕಾದ್ರೆ ಅತ್ತೆಗೆ ಅತ್ತೆ ಅಂತಲೇ ಕರೀರಿ, ತಪ್ಪೇನಿಲ್ಲ. ಮಾವನಿಗೆ ಮಾವ ಅಂತಲೇ ಕರೀರಿ, ಸೊಸೆಗೆ ಸೊಸೆ ಅಂತಲೇ ಕರೀರಿ, ಅದೇನು ತಪ್ಪೇನಿಲ್ಲ ಅಂತಾರೆ ಬಾಬಾ. ಬೆಹನ್ ತೋಡಿ ಕೈಗೆ ಅಕ್ಕ ಅಂತ ಎಲ್ಲಿ ಕರೆಯೋಕ್ಕಾಗತ್ತೆ. ಆತೆ ತೋ ದೋನೋ ಹೇನ, ಇಬ್ಬರು ಬರ್ತಾರಲ್ವ ಜ್ಞಾನಕ್ಕೆ. ಗರ್ಮೆ ರಹತೆ ಬಿ ಬಡಿ ಯುಕ್ತಿ ಸೆ ಚಲನಾ ಚ. ನೋಡಿ, ಲೌಕಿಕವನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನು ಇವತ್ತು ಮುರಳಿಯಲ್ಲಿ ಬಾಬಾ ಇವತ್ತು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ನಮ್ಮದು ಆತ್ಮೀಕ ಸಂಬಂಧ ಪರಂಧಾಮದಲ್ಲಿ ಇರೋದು ರೈಟ್, ಬಟ್ ಈ ಲೌಕಿಕ ಪ್ರಪಂಚದಲ್ಲಿ ಅಜ್ಞಾನಿಗಳ ಜೊತೆಯಲ್ಲಿ ಮಧ್ಯದಲ್ಲಿ ಹೆಂಗಿರಬೇಕು ಅನ್ನೋದನ್ನು ಇವತ್ತು ಬಾಬಾ ಅವರ ಪ್ರತಿಯೊಂದು ಬಿಡಿಸಿ ಹೇಳ್ತಾ ಇದ್ದಾರೆ. ಇಬ್ಬರು ಬರ್ಬೋದು ಜ್ಞಾನಕ್ಕೆ. ಗರ್ಮೆ ರಹತೆ ಬಿ ಬಡಿ ಯುಕ್ತಿ ಸೆ ಚಲನ. ಮನೆಯಲ್ಲಿ ತುಂಬ ಐಡಿಯಾ ಮಾಡಿ ಯುಕ್ತಿಯಿಂದ ನಡೀರಿ. ಲೋಕ ಸಂಗ್ರಹಕ್ಕೂ ಬಿ ದೇಖನ ಪಡ್ತಾ ಹೇ. ಅಂದರೆ ಲೋಕ ಸಂಗ್ರಹ ಬುದ್ಧಿನೂ ಕೂಡ ನಿಮ್ಗೆ ಇರಬೇಕು. ಲೌಕಿಕವನ್ನು ನೋಡಿಕೊಂಡು ಉಪಾಯವಾಗಿ ನಡೆಸಬೇಕು. ನಹಿ ತೋ ಲೋಕ ಕಹತೆ ಹೇ ಪತಿ ಕೋ ಭಾಯಿ, ಸಾಸು ಕೋ ಬಹನ್ ಕಹ ದೇತೆ, ಕ್ಯಾ ಸಿಗ್ತೆ ಹೇ. ಇಲ್ಲಾಂದರೆ ಲೌಕಿಕದಲ್ಲಿ ಏನು ಜನ ತಿಳ್ಕೊತಾರೆ, ಪತಿಗೆ ಅಣ್ಣ ಅಂತ ಕರೀತಾರೆ, ಸೊಸೆಗೆ ಅಕ್ಕ ಅಂತ ಕರೀತಾರೆ. ಇದೇನಪ್ಪ ಇದು, ಇವ್ರದ್ದು ಎಂಥ ಜ್ಞಾನ ಇವ್ರದ್ದು ಅಂತೇಳ್ಬಿಟ್ಟು ಜನರು ಕನ್ಫ್ಯೂಷನ್ ಆಗೋಗ್ಬಿಡ್ತಾರೆ ಅಂತಾರೆ ಬಾಬು. ಅದರಿಂದ ಭಾಳಷ್ಟು ಐಡಿಯಾ ಮಾಡಿ ನೀವು ಜ್ಞಾನ ಮಾರ್ಗದಲ್ಲಿ ನಡೀರಿ. ಅಥವಾ ಜ್ಞಾನ ಕಿ ಬಾತೆ ಹೇ ತುಮ್ ಹೀ ಜಾನೋ ಅವ್ರು ಕೋಯಿ ನಾ ಜಾನೆ. ಇವೆಲ್ಲ ಜ್ಞಾನದ ವಿಚಾರಗಳು, ಬುದ್ಧಿಯಿಂದ ಅರ್ಥ ಮಾಡ್ಕೋಬೇಕಾಗಿರೋವಂಥ ವಿಚಾರಗಳು. ಬೇರೆಯವ್ರಿಗೆಲ್ಲ ಇವೆಲ್ಲ ಅರ್ಥವಾಗಕ್ಕಿಲ್ಲ. ಇದು ಬ್ರಹ್ಮಜ್ಞಾನ ಅಂತಾರೆ ಬಾಬಾ. ಕೇತೇನ ತುಮಾರಿ ಗತ್ ಮತ್ತು ನೀ ಜಾನೋ. ಭಗವಂತ ನಿನ್ನ ಲೀಲೆಯನ್ನು ನೀನೇ ಬಲ್ಲವನು ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವ ಭಗವಂತನಿಗೆ. ತುಮ್ ಉನ್ಕೆ ಬಚ್ಚೆ ಬನೆ ಹೋ, ತುಮಾರ ಗತಿ ಮತಿ ತುಮ್ ಹಿ ಜಾನೋ.
ಈಗ ನೀವು ಭಗವಂತನಿಗೆ ಸಂತಾನರಾಗ್ಬಿಟ್ಟಿದ್ದೀರಿ ಅಂದಮೇಲೆ ಭಗವಂತನ ಗತಿಮತಿ ಏನು ನಿಮಗೆ ಗೊತ್ತು. ಬಡ ಸಂಭಾಲ್ಕರ್ ಚಲನ ಪಡ್ತಾರೆ, ತುಂಬ ಯುಕ್ತಿಯಿಂದ ಸಂಭಾಲನೆ ಮಾಡಿಕೊಂಡು ಲೌಕಿಕವನ್ನು ನಡೆಸಿ. ಕಹಾ ಕೋಯಿ ಮುಂಜೆ ನಹಿ ಪ್ರದರ್ಶನಿ में भी तुम बच्चों को पहले पहले समझाना है. ಎಲ್ಲಿ ಕನ್ಫ್ಯೂಷನ್ ಆಗಬೇಡಿ. ಎಕ್ಸಿಬಿಷನ್ನಲ್ಲಿ ಕೂಡ ನೀವು ಈ ಪಾಯಿಂಟ್ಸನ್ನು ಚೆನ್ನಾಗಿ ತಿಳಿಸಿ. ಹಮ್ಕೋ ಪಡಾನೆ ವಾಲ ಭಗವಾನ ಬತಾओ ಕೌನ್ ಹೇ ವಾ. ನಮಗೆ ಭಗವಂತನೇ ಓದಿಸ್ತಾ ಇದ್ದಾರೆ, ಯಾರವರು ಅಂತೇಳ್ಬಿಟ್ಟು ಕೇಳಿ. निराकार शिव या श्री कृष्ण. शिव जयंती के बाद फिर आते हैं कृष्ण जयंती, क्योंकि बाबा राजयोग सिखाते हैं. ನಿರಾಕಾರ ಭಗವಂತ ಸೃಷ್ಟಿಗೆ ಬರ್ತಾರೆ ಅಂದರೆ ಅವ್ರದ್ದು ಶಿವ ಜಯಂತಿ ಇದೆ, ಆಮೇಲೆ ನಂತರ ಬರ್ತಾರೆ ಶ್ರೀಕೃಷ್ಣ, ಅವ್ರದ್ದು ಜಯಂತಿ ಕೂಡ ಮಾಡ್ತಾರೆ. ಏಕೆಂದರೆ ತಂದೆನೇ ರಾಜಯೋಗವನ್ನು ಏನು ಮಾಡ್ತಾರೆ, ಕಲಿಸ್ತಾರೆ. ಬಚ್ಚೋಂಕು ಬುದ್ಧಿ ಮೇ ಆಯಾ ಹೈನಾ, ಮಕ್ಕಳ ಬುದ್ಧಿನಲ್ಲಿ ಇವೆಲ್ಲ ಪಾಯಿಂಟ್ಸು ಬಂದಿದೆಯಲ್ವಾ. तो तब तो शिव परमात्मा ना है तो शिव जयंती मना ना सके. ಎಲ್ಲಿವರೆಗೆ ಪರಮಾತ್ಮ ಈ ಪ್ರಪಂಚಕ್ಕೆ ಬರೋದಿಲ್ಲ ಅಲ್ಲಿವರೆಗೆ ಶಿವರಾತ್ರಿನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. तो जब तक शिव आकर कृष्णपुरी स्थापना ना करे कृष्ण जयंती कैसे मनाई जाए. ಎಲ್ಲಿವರೆಗೆ ಪರಮಾತ್ಮ ಬಂದು ಕೃಷ್ಣನ ರಾಜ್ಯವನ್ನು ಸ್ಥಾಪನೆ ಮಾಡೋದಿಲ್ಲ ಅಲ್ಲಿವರೆಗೆ ಕೃಷ್ಣಪುರಿ ಆಗದೆ ಶಿವ ಜಯಂತಿ ಹೆಂಗೆ ಆಚರಿಸೋದು. ಕೃಷ್ಣ ಕಾ ಜನ್ಮ ತೋ ಮನಾತೆ ಪರಂತು ಸಮಸ್ತೆ ತೋಡಿ. ಕೃಷ್ಣಂದು ಜನ್ಮೋತ್ಸವ ಮಾಡ್ತಾರೆ, ಜನ್ಮಾಷ್ಟಮಿ ಮಾಡ್ತಾರೆ, ಆದರೆ ತಿಳ್ಕೊಳ್ಳೋದಿಲ್ಲ. ತೋ ದೇವಿ ದೇವತಾओं का ರಾಜಧಾನಿ ಹೋಂಗೆ. ದೇವಾನುದೇವತೆಗಳದ್ದು ರಾಜಧಾನಿ ಇತ್ತಲ್ವ, ಸಿರ್ಫ್ ಏಕ್ ಕೃಷ್ಣ ಕೋ ಬಾದಶಾಹಿ ನಹಿ ಮಿಲಿ ಹೋಂಗೆ. ಕೇವಲ ಒಬ್ಬರು ಕೃಷ್ಣಂದು ರಾಜಧಾನಿ ಸ್ಥಾಪನೆ ಆಗಿರಲಿಲ್ಲ, ಸಿಕ್ಕಿರಲಿಲ್ಲ ಅವ್ರಿಗಷ್ಟೇ. ತೋ ಕೃಷ್ಣಪುರಿ ಬಿ ಹೋಂಗೆ, ಕೃಷ್ಣನ ಪುರಿ ಕೂಡ ಇತ್ತು. ಕೇತೇವಿ ಕೃಷ್ಣಪುರಿ ಅವ್ರ ಕಂಸಪುರಿ ಹೇಳ್ತಾರೆ. ಕೃಷ್ಣಪುರಿ ಮತ್ತು ಕಂಸಪುರಿದು. ಕಂಸಪುರಿ ಖತಮ್ ಹುಯಿ ಫಿರ್ ಕೃಷ್ಣಪುರಿ ಸ್ಥಾಪನಾ. ಕಂಸಪುರಿ ಮುಗೀತು, ಆಮೇಲೆ ಕೃಷ್ಣಪುರಿ ಬಂತು. ಹೋತೆ ಹೇ ಭಾರತ್ ಮೇ. ಇವೆಲ್ಲ ಆಗೋದೆಲ್ಲಿ, ಭಾರತ ದೇಶದಲ್ಲಿ. ನೈ ದುನಿಯಾ ಮೇ ಥೋಡಿ ಕಂಸ ಆದಿ ಹೋ ಸಕ್ತೆ ಹೇ. ಸತ್ಯುಗದಲ್ಲಿ ಸ್ವರ್ಗ ಇದ್ದಾಗ ಕಂಸ ಅವರೆಲ್ಲ ಇರ್ಲಿಕ್ಕಾಗತ್ತಾ, ಇಲ್ಲ. ಕಂಸಪುರಿ ಕಹಾ ಜಾತ ಕಲಿಯುಗ. ಕಂಸನ ಥರ ಜನ ಇರೋದು ಎಲ್ಲಿ, ಕಲಿಯುಗದಲ್ಲಿ. ಮಕ್ಕಳನ್ನೆಲ್ಲ ಹೊಡೆದು ಸಾಯಿಸ್ತಾ ಇರ್ತಾರಲ್ಲ, ಅವ್ರಿಗೆ ಕಂಸಾಸುರ ಅಂತ ಹೇಳೋದು. ಯಹಾತೋ ದೇಕೋ ಕಿತ್ನೆ ಮನುಷ್ಯ. ಈ ಕಲಿಯುಗದಲ್ಲಿ ನೋಡಿ ಎಷ್ಟೊಂದು ಮನುಷ್ಯರಿದ್ದಾರೆ. ಸತ್ಯುಗ ಮೇ ಥೋಡೆ ಹೋತೆ ದೇವತಾओं ನಾ ಲಡಾಯಿ ನಹಿ ಕಿ. तो कृष्णपुरी कहाँ अथवा कंस विष्णुपुरी कहो, दैवी संप्रदाय कहो, असुरी संप्रदाय यहाँ है. ದೇವತೆಗಳು ಯಾವುದೇ ಯುದ್ಧ ಅನ್ನೋದಿಲ್ಲ. ಕೃಷ್ಣಪುರಿ ಅಂತ ಹೇಳಿ, ವಿಷ್ಣುಪುರಿ ಅಂತ ಹೇಳಿ, ದೈವಿ ಸಂಪ್ರದಾಯ ಅಂತ ಹೇಳಿ. ಆದರೆ ಈಗ ಇಲ್ಲಿದೆ ಕಲಿಯುಗದಲ್ಲೇನೋ असुरी ಸಂಪ್ರದಾಯ. ಬಾಕಿ ನಾ ದೇವತಾಂಕಿ ಅಸುರಂಕಿ ಲಡಾಯಿ. ದೇವತೆಗಳು ಅಥವಾ ರಾಕ್ಷಸರು ಯಾರು ಸೇರೋದೇ ಎಲ್ಲ ಯುದ್ಧಗಳು ಇಲ್ಲ ಅಂತ. ಪಾಂಡವರದು ಕೌರವರದು ಯುದ್ಧ ಕೂಡ ಇಲ್ಲ, ಕಥೆಗಳೆಲ್ಲ ಹಂಗೆ ಬರೆದು ಬಿಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಾರೆ. तो तुम रावण पर जीत पाते हो. बाबा कहते इन 5 विकारों पर जीत पहनो तुम जगत जीत बन जाएंगे. ತಂದೆ ಹೇಳ್ತಾರೆ, ಈಗ ವಿಕಾರಗಳ ಮೇಲೆ ನೀವು 5 ವಿಕಾರಗಳ ಮೇಲೆ ವಿಜಯ ಪಡೀರಿ, ನೀವು ಜಗಜ್ಜೀತರು ಆಗ್ಬಿಡ್ತೀರ. इसमें कोई लड़ना नहीं. ಇದರಲ್ಲಿ ಯುದ್ಧ ಮಾಡೋಂಥ ಪ್ರಶ್ನೆನೇ ಇಲ್ಲ. ಲಡ್ನೆ ಕಾ ನಾಮ್ ಹಿ ಹಿಂಸಾ ಹೋ ಜಾಯ್. ಯುದ್ಧ ಮಾಡೋ ಮಾತು ಬಂತರೆ ಗಲಾಟೆ ವಿಜಯ ಅವು ಇವೆಲ್ಲ ಬರುತ್ತೆ, ಹಿಂಸೆ ಅವೆಲ್ಲ ಬರುತ್ತೆ. ರಾವಣ ಪರ್ ಜೀತ್ ಪಾನ ಪರಂತು ನಾನ್ ವೈಲೆನ್ಸ್ ಹೇ. ರಾವಣನ ಮೇಲೂ ವಿಜಯ ಗಳಿಸಬೇಕಾಗಿದೆ, ಆದರೆ ಯಾವ ಥರ ಯಾವುದೋ ಅಹಿಂಸೆ ಆಧಾರದ ಮೇಲೆ ಅಂತ ಬಾಬಾ ಹೇಳ್ತಾರೆ. ಸಿರ್ಫ್ ಬಾಪ್ ಕೋ ಹಿ ಯಾದ್ ಕರ್ನೆ ಸೆ ಹಮಾರ ವಿಕರ್ಮ ವಿನಾಶ. ಕೇವಲ ತಂದೆ ನೆನಪು ಮಾಡ್ತಾ ಇರಿ ಸಾಕು, ವಿಕರ್ಮಗಳೆಲ್ಲ ವಿನಾಶ ಆಗುತ್ತೆ. ಲಡಾಯಿ ಆದಿ ಕಿ ಕೋಯಿ ಬಾತ್ ಹಿ ನಹಿ. ಯುದ್ಧಗಳು ಗಲಾಟೆದು ಪ್ರಶ್ನೆನೇ ಇಲ್ಲ. ಬಾಬಾ कहते तुम तमो प्रधान बन गए हो और फिर तुमको सतो प्रधान बनना है. ತಂದೆ ಹೇಳ್ತಾರೆ, ಮೊದಲು ನೀವು ಸತೋ ಪ್ರಧಾನ ಆಗಿದ್ದವರು ಈ ಕಲಿಯುಗದಲ್ಲಿ ಬಂದು ತಮೋ ಪ್ರಧಾನ ಆಗಿಬಿಟ್ಟಿದ್ದೀರಿ, ಈಗ ಪುನಃ ಸತೋ ಪ್ರಧಾನರು ಆಗಬೇಕು. ಭಾರತ ಕಾ ಪ್ರಾಚೀನ ರಾಜ್ಯ ಮಶೂರೆ. ಭಾರತ ದೇಶದ ಪ್ರಾಚೀನ ಯೋಗ ಅನ್ನೋದು ಪ್ರಸಿದ್ಧವಾಗಿದೆ. ಬಾಬಾ कहते मेरे साथ बुद्धि का योग लगाओ तो तुम्हारे पाप भस्म हो जाएंगे. ನೀವು ನನ್ನನ್ನೇ ನೆನೆಸ್ತಾ ಇರಿ, ನಿಮ್ಮ ಪಾಪಗಳೆಲ್ಲ ಏನಾಗುತ್ತೆ, ವಿನಾಶ ಆಗೋಗುತ್ತೆ. बाबा पतित पावन है, उससे बुद्धि योग लगाना है, तब तो तुम पतित से पावन बन जाएंगे.
ಶಿವಬಾಬಾ ಪತಿತ ಪಾವನಾಗಿದ್ದರೆ ಅವ್ರ ಜೊತೆಯಲ್ಲಿ ನೀವು ಬುದ್ಧಿಯೋಗವನ್ನು ಜೋಡಿಸಬೇಕಾಗಿದೆ. ಆವಾಗಲೇ ನೀವು ಪತಿತರಿಂದ ಪಾವನರು ಆಗ್ಬಿಡ್ತೀರಾ. अब प्रैक्टिकल में तुम उनके साथ योग लगाते रहो, इसमें लड़ाई की कोई बात ही नहीं. ಈಗ ನೀವು ಪ್ರತ್ಯಕ್ಷ ಜೀವನದಲ್ಲಿ ತಂದೆ ಜೊತೆಯಲ್ಲಿ ಯೋಗ ಇಡ್ತಾ ಇರಿ, ಇದರಲ್ಲಿ ಯುದ್ಧದ ಯಾವುದೇ ಮಾತು ಇಲ್ಲವೇ ಇಲ್ಲ. जो अच्छी रीति पढ़ेंगे, बाबा के साथ योग लगाएंगे, वही बाबा से वर्षा पाएंगे. ಯಾರು ಚೆನ್ನಾಗಿ ತಂದೆ ನೆನಪು ಮಾಡ್ತಾರೆ, ಬಾಬಾ ಅವ್ರ ಜೊತೆಯಲ್ಲಿ ಯೋಗ ಇಡ್ತಾರೆ, ಅವರೇ ತಂದೆಯಿಂದ ಏನು ತೊಗೊತಾರೆ? ಆಸ್ತಿಯನ್ನು ತೊಗೊತಾರೆ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और नमस्ते नमस्ते नमस्ते. मुख्य धारणेಗೋಸ್ಕರ सारांश आಗಿದೆ. भाई भाई की दृष्टि का अभ्यास करते हुए लौकिक संबंधों से तोड़ निभाना है. ಸೋದರ ಸೋದರ ಜೊತೆಯಲ್ಲಿ ಸಂಬಂಧವನ್ನು ನಿಭಾಯಿಸ್ತಾ ಲೌಕಿಕ ಸಂಬಂಧಗಳ ಜೊತೆಯಲ್ಲಿ ನೀವು ನಿಭಾಯಿಸಿ ಸಂಬಂಧಗಳನ್ನು ಅಂತ. ಬಡಿ ಯುಕ್ತಿ से चलना विकारी दृष्टि बिल्कुल नहीं जानी चाहिए. ತುಂಬ ಐಡಿಯಾಯಿಂದ ನೀವು ಯುಕ್ತಿಯಿಂದ ನಡೀರಿ, ಯಾವುದೇ ವಿಕಾರಿ ದೃಷ್ಟಿ ಇರಬಾರ್ದು. ಕಯಾಮತ್ಗೆ ಸಮಯ ಸಂಪೂರ್ಣ ಪಾವನ್ ಬನ್ನ. ವಿನಾಶ ಆಗಕ್ಕೆ ಮುಂಚೆನೇ ಈ ಒಂದು ಕರ್ಮಗಳ ಅಕೌಂಟ್ ಮುಗಿಸ್ಕೊಂಡು ಪಾವನರು ಆಗಬೇಕಾಗಿದೆ. ಎರಡನೇ ಪಾಯಿಂಟು, ಬಾಬಾ से पूरा वर्षा लेने के लिए अच्छी रीति पढ़ाई करनी है. पतित पावन बाबा से योग लगाकर पावन बनना. ತಂದೆಯನ್ನು ಪೂರ್ತಿ ರೀತಿ ಆಸ್ತಿ ತಗೊಳ್ಳೋಕ್ಕೋಸ್ಕರ ಚೆನ್ನಾಗಿ ವಿದ್ಯೆಯನ್ನು ಓದಬೇಕು. ಪತಿತ ಪಾವನ ತಂದೆ ಜೊತೆಯಲ್ಲಿ ಯೋಗ ಇಟ್ಟು ಪಾವನರು ಕೂಡ ಆಗಬೇಕಾಗಿದೆ. वरदान, कमजोरियों को फुल स्टॉप देकर अपने संपन्न स्वरूप का प्रख्यात करने वाले साक्षात्कार मूर्त भव. ದುರ್ಬಲತೆಗಳನ್ನೋದಕ್ಕೆ ಫುಲ್ ಸ್ಟಾಪ್ ಕೊಟ್ಟು ತಮ್ಮ ಸಂಪನ್ನ ಸ್ವರೂಪದ ಪ್ರಖ್ಯಾತಿಯನ್ನು ಮಾಡುವಂಥವರು ಸಾಕ್ಷಾತ್ಕಾರ ಮೂರ್ತಿಗಳು ಆಗಿರಿ. ಅಂದರೆ ವೀಕ್ನೆಸ್ ಏನೇನಿದ್ದಾವೆ ಅವೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಬಿಡಿ. ತಮ್ಮ ಫೈನಲ್ ಸ್ವರೂಪ, ಸಂಪನ್ನ ಸ್ವರೂಪ, ಸೂಕ್ಷ್ಮ ದೇವತಾ ಸ್ವರೂಪನ ಪ್ರಖ್ಯಾತಿ ಮಾಡಿಕೊಳ್ಳಿ. ಸಾಕ್ಷಾತ್ಕಾರ ಮೂರ್ತಿಗಳು ಆಗಿ. ವಿಶ್ವ आपके कल्प पहले वाले संपन्न स्वरूप पूज्य स्वरूप स्मरण कर रही है. ಜಗತ್ತು ನಿಮ್ಮ ಸಂಪನ್ನ ಸ್ವರೂಪವನ್ನು ಮತ್ತು ನಿಮ್ಮ ಸಾಕ್ಷಾತ್ಕಾರ ಮೂರ್ತಿ ಸ್ವರೂಪವನ್ನು ಪೂಜ್ಯ ಸ್ವರೂಪವನ್ನು ನೆನೆಸ್ಕೊತಾ ಇದೆ. ಎಲ್ಲೇ ದೇವಾಲಯಗಳಲ್ಲಿ ನಮ್ಮನ್ನೇ ಕೂಗ್ತಾ ಇದ್ದಾರೆ, ಕರೀತಾ ಇದ್ದಾರೆ. इसलिए अब अपने संपन्न स्वरूप को प्रैक्टिकल में प्रख्यात करो. ಈಗ ತಮ್ಮ ಪ್ರತ್ಯಕ್ಷ ಜೀವನದಲ್ಲಿ ನೀವು ಪ್ರಾಕ್ಟಿಕಲ್ ಲೈಫ್ನಲ್ಲಿ ಪ್ರತ್ಯಕ್ಷ ಮಾಡಿ. बीती हुई कमजोरियों को फुल स्टॉप लगाओ. ಕಳೆದೋಗಿರೋವಂಥದ್ದೆಲ್ಲ ಏನೇನೆಲ್ಲ ಆಗೋಗ್ಬಿಟ್ಟಿದೆ ಲೈಫಲ್ಲೇ ಅವದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಬಿಡಿ. ದೃಢ ಸಂಕಲ್ಪ ದ್ವಾರ ಪುರಾನೆ ಸಂಸ್ಕಾರ ಸ್ವಭಾವಕ್ಕೂ ಸಮಾಪ್ತ ಕರೋ. ದೃಢ ಸಂಕಲ್ಪದಿಂದ ಹಳೆಯ ಸ್ವಭಾವಗಳನ್ನು, ಹಳೆಯ ಸಂಸ್ಕಾರಗಳನ್ನೆಲ್ಲ ಏನು ಮಾಡಿಬಿಡಿ? ಸಮಾಪ್ತಿ ಮಾಡಿ. दूसरों की कमजोरी की नकल मत करो. ಬೇರೆಯವರಲ್ಲಿ ಇದು ಅವಗುಣ ಇದೆ, ಅದು ಅವಗುಣ ಇದೆ ಅಂತ ಇವ್ರನ್ನ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಅವ್ರನ್ನ ಫಾಲೋ ಮಾಡೋಕ್ಕೆ ಹೋಗಬೇಡಿ. अवगुण धारणा करने वाली बुद्धि का नाश करो. दिव्य गुण धारणा करने वाली सतो प्रधान बुद्धि धारणा करो. तब साक्षात्कार मूर्त बनेंगे. ಬೇರೆಯವರಲ್ಲಿರುವಂಥ ಅವಗುಣಗಳನ್ನು ನೋಡುವಂಥ ಗುಣನ ಸಮಾಪ್ತಿ ಮಾಡಿ, ಬೇರೆಯವರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ನೋಡುವಂಥ ಸತೋಪ್ರಧಾನ ಬುದ್ಧಿಯನ್ನು ಧಾರಣೆ ಮಾಡಿ. ಆಗ ನೀವು ಸಾಕ್ಷಾತ್ಕಾರ ಮೂರ್ತಿಗಳು ಆಗಿಬಿಡ್ತೀರಾ. ಸ್ಲೋಗನ್, अपने अनादि और आदि गुणों को स्मृति में रख उन्हें स्वरूप में लाओ. ನಮ್ಮ ಆದಿ ಗುಣಗಳೇನಿದ್ದಾವೆ ಆ ಒಂದು ಗುಣಗಳನ್ನು ಸ್ಮೃತಿನಲ್ಲಿ ಇಟ್ಕೋಬೇಕು. ಅನಾದಿ ಗುಣಗಳನ್ನು ಸ್ಮೃತಿನಲ್ಲಿ ಇಟ್ಕೋಬೇಕು. ಆವಾಗ ಅವುಗಳನ್ನು ಸ್ವರೂಪದಲ್ಲಿ ತರಲಿಕ್ಕೆ ಸಾಧ್ಯ ಆಗತ್ತೆ. ಅಚ್ಚಾ, ಓಂ ಶಾಂತಿ.